ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಾಘ ಮಾಸ ಪ್ರಾರಂಭ. ನಿಜಕ್ಕೂ ಎಷ್ಟು ಅದ್ಭುತಕರವಾಗಿರ್ತಕ್ಕಂಥದ್ದು. ಯಾಕೆಂದರೆ ಕಳೆದ ಭಾಗದ ಕಾರ್ಯಕ್ರಮದಲ್ಲಿ ಎಲ್ಲವೂ ಕೂಡ ನಾನು ತಿಳಿಸ್ತಾ ಇದ್ದೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ಬಾರಿ ಭಾನುವಾರ ಮಾಘ ಮಾಸ ಪ್ರಾರಂಭ. ಮಾಘ ಮಾಸ ಅಂದ್ರೇ ವಿಶೇಷ. ಮಾಘ ಮಾಸದಲ್ಲಿ ವಿಶೇಷತೆಗಳೇನಪ್ಪ ಅಂದರೆ, ಮಾಘ ಮಾಸದಲ್ಲಿ ಬಹಳ ವಿಶೇಷವಾಗಿ ಮಾಘ ಸ್ನಾನ ಮಾಡ್ತಕ್ಕಂಥದ್ದೇ ಒಂದು ವಿಶೇಷ. ಮಾಘ ಸ್ನಾನ ತಾವು ಅಂದ್ಕೊಂಡಂಗೆ ಸಾಧಾರಣವಾಗಿ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ತಾವು ಪ್ರತಿನಿತ್ಯ ಸ್ನಾನವನ್ನು ಮಾಡ್ತಕ್ಕಂಥ ಕೊಠಡಿಗೆ ಹೋಗಿ ಅಲ್ಲಿರ್ತಕ್ಕಂಥ ನೀರನ್ನೇ ಜಲವನ್ನೇ ತಾವು ಸ್ನಾನ ಮಾಡ್ಕೊಳ್ತಕ್ಕಂಥದ್ದು, ಭಗವಂತನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದಲ್ಲ ಮಾಘ ಸ್ನಾನ ಅಂದರೆ. ಅದು ತಮ್ಮ ದಿನನಿತ್ಯದ ದಿನಚರಿ ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳಷ್ಟೇ ಹೊರತಾಗಿ ಅದರಲ್ಲಿ ಮಾಘ ಸ್ನಾನದ ಯಾವುದೇ ರೀತಿಯ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗೋದಿಲ್ಲ. ಮಾಘ ಮಾಸದ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಮಾಘ ಸ್ನಾನವನ್ನು ಮಾಡಬೇಕು. ಮಾಘ ಸ್ನಾನ ಅಂದರೆ ಏನು ಗುರುಗಳೇ? ಮಾಘ ಸ್ನಾನ ಯಾವ ರೀತಿ ಮಾಡ್ತಾರೆ ಎಂಬತಕ್ಕಂಥ ವಿಚಾರಕ್ಕೆ ಬಂದಾಗ, ಮಾಘ ಸ್ನಾನ ಅಂದರೆ ಬಹಳ ಪರಮ ಪವಿತ್ರವಾಗಿ ಪುಣ್ಯಕ್ಷೇತ್ರಗಳಲ್ಲಿ ಹರಿತಾ ಇರತಕ್ಕಂಥ ನದಿ ಜಲ ಆ ಒಂದು ಜಾಗದಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥದ್ದು, ಇಲ್ಲ ಅಂದರೆ ಸಮುದ್ರದ ಸ್ನಾನವನ್ನು ಮಾಡತಕ್ಕಂಥದ್ದು. ಸಮುದ್ರದಲ್ಲಿ ಮಿಂದು ಅಲ್ಲಿ ಮುಳುಗಿ ಎದ್ದೇಳತಕ್ಕಂಥದ್ದು ಆ ಒಂದು ಸ್ನಾನವನ್ನು ಮಾಘ ಸ್ನಾನ ಎಂಬತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇರುತ್ತೆ. ಇನ್ನು ಪುಣ್ಯಕ್ಷೇತ್ರಗಳು ಅಲ್ಲಿ ಹರಿತಾ ಇರತಕ್ಕಂಥ ನದಿಯಲ್ಲಿ ಮಿಂದು ತೇಲ್ತಕ್ಕಂಥದ್ದು, ಅಂದರೆ ಮಿಂದು ಮುಳುಗಿ ಎದ್ದೇಳ್ತಕ್ಕಂಥದ್ದನ್ನು ಮಾಘ ಸ್ನಾನ ಎಂಬತಕ್ಕಂಥದ್ದು ಅಂತ ಹೇಳ್ತಾರೆ. ನೀವು ನಾರ್ಮಲ್ ಆಗಿ ಮನೇಲಿ ಏನು ಸ್ನಾನ ಮಾಡ್ತಿರೋ ಅದಲ್ಲ, ಇಂತಹ ಪುಣ್ಯ ಸ್ಥಾನಗಳಲ್ಲಿ ಇನ್ನು ಪುಣ್ಯ ಜಲಗಳಲ್ಲಿ ಮಾಘ ಮಾಸದ ಆ ಒಂದು ಸ್ನಾನವನ್ನು ಮಾಡಿದ್ರೆ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಿಪಡಿಸ್ಕೊಳ್ತೀರಿ. ಬಹಳ ವಿಶೇಷವಾಗಿ ಗಂಗೆಯ ಅನುಗ್ರಹವನ್ನು ಪಡೆದರೆ ಈ ಒಂದು ಮಾಘ ಮಾಸದಲ್ಲಿ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ತಾವೆಲ್ಲರೂ ಕೂಡ ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರ. ಪುಣ್ಯ ಜಾಗಗಳು ಅಂದರೆ ಯಾವುದು ಗುರುಗಳೇ? ಈಗ ಸಾಧಾರಣವಾಗಿ ಬಹಳ ವಿಶೇಷವಾಗಿ ಈಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹಿಂದೆಯೂ ಕೂಡ ಒಂದು ನದಿ ಹರಿತಾ ಇರತಕ್ಕಂಥದ್ದಿದೆ. ಆ ಒಂದು ನದಿಯಲ್ಲೂ ಕೂಡ ತಾವು ಸ್ನಾನವನ್ನು ಮಾಡ್ಬೋದು. ಬಹಳ ವಿಶೇಷವಾಗಿ ತಿಳಿಸೋದಾದರೆ ಇನ್ನಷ್ಟು ಸಾಕಷ್ಟು ಕ್ಷೇತ್ರಗಳ ಬದಿಯಲ್ಲೇ ನದಿಗಳು ಹರಿತಾ ಇರತಕ್ಕಂಥದ್ದಿದೆ. ಗಂಗಾ, ತುಂಗಾ, ಕಾವೇರಿ ಇಂತಹ ಹರಿಯುವ ನದಿ ಯಾವುದಾದ್ರೂ ಕೂಡ ಪರವಾಗಿಲ್ಲ. ಇನ್ನು ಬೆಂಗಳೂರು ನಮ್ಗೆ ಹತ್ತಿರವಾಗಿರ್ತಕ್ಕಂಥದ್ದು ಶ್ರೀರಂಗಪಟ್ಟಣ, ಅಲ್ಲಿ ಬಹಳ ವಿಶೇಷವಾಗಿ ಅಲ್ಲಿಯೂ ಕೂಡ ತಾವು ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡ್ಬೋದು. ನಿಜಕ್ಕೂ ಎಷ್ಟು ಅದ್ಭುತಕರವಾಗಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಕನಕಪುರ ಸಂಗಮ ಕ್ಷೇತ್ರ, ಆ ಒಂದು ಕ್ಷೇತ್ರದಲ್ಲೂ ಹೋಗಿ ತಾವು ಸ್ನಾನವನ್ನು ಮಾಡ್ಬೋದು. ಹರಿಯುವ ನದಿ, ಹರಿಯುವ ಜಲ ಎಲ್ಲಿದ್ರೂ ಕೂಡ ಪರವಾಗಿಲ್ಲ, ಆ ಒಂದು ಜಾಗಕ್ಕೆ, ಆ ಒಂದು ಸ್ಥಳಕ್ಕೆ ಹೋಗಿ ತಾವು ಸ್ನಾನವನ್ನು ಮಾಡಿದ್ದೆ ಆದರೆ ಈ ಒಂದು ಮಾಘ ಮಾಸ ನಿಜವಾಗ್ಲೂ ತಾವೆಲ್ಲರೂ ಕೂಡ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಯಾವುದೇ ಸಂಕಲ್ಪವಿದ್ರೂ ಕೂಡ ಎಲ್ಲವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡೋದ್ರಿಂದ ನಮಗೇನು ಲಾಭ ಗುರುಗಳೇ? ನಾರ್ಮಲ್ ಆಗಿ ನಾವು ನದಿಯಲ್ಲಿ ಮುಳುಗಿ ಸ್ನಾನ ಮಾಡ್ತಕ್ಕಂಥದ್ದೇ ಅಲ್ವಾ? ಅದರಲ್ಲೇನು ಸ್ಪೆಷಲ್ ಏನಿದೆ? ಅದರಲ್ಲಿ ವಿಭಿನ್ನತೆ ಏನಿದೆ? ಇಲ್ಲಾಂದರೆ ಅದರಿಂದ ನಮಗಾಗ್ತಕ್ಕಂಥ ಉಪಯೋಗಗಳೇನು ಎಂಬತಕ್ಕಂಥ ಮಾತನ್ನು ಹೇಳೋದಾದರೆ, 1 ವರ್ಷಗಳ ಕಾಲ ಈಗ ಕಳೆದ ಮಾಘ ಮಾಸದಿಂದ ಹಿಡಿದು ಈ ಮಾಘ ಮಾಸದವರೆಗೂ ಕೂಡ ಇದರ ಮಧ್ಯದಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳು, ಕೃತ್ಯಗಳು, ಬೇರೆ ರೀತಿ ಇರತಕ್ಕಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದಾಗಲಿ ನೋಡಿ. ಒಬ್ಬ ಮನುಷ್ಯ ಅಂದಮೇಲೆ ಒಳ್ಳೆಯ ಕೆಲಸಗಳನ್ನೂ ಕೂಡ ಮಾಡ್ತಕ್ಕಂಥದ್ದಿರುತ್ತೆ, ಕೆಟ್ಟ ಕೆಲಸಗಳನ್ನೂ ಕೂಡ ಮಾಡ್ತಕ್ಕಂಥದ್ದಿರುತ್ತೆ. ಪರಿಸ್ಥಿತಿ ಏನೂ ಮಾಡಲಿಕ್ಕಾಗೋದಿಲ್ಲ. ಯಾವ ಪರಿಸ್ಥಿತಿನಲ್ಲಿ ಯಾವ ಹಾದಿಯಲ್ಲಿ ನಾವು ಹೋಗಬೇಕಾಗುತ್ತೋ, ಇಲ್ಲಾಂದರೆ ಯಾವ ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೋ ಅದನ್ನು ಮಾಡ್ತಾನೆ ಇರ್ತೀವಿ. ನಮಗೆ ಅರಿವಿಲ್ದಿರನೇ ಒಂದಷ್ಟು ವಿಷಮ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಸುತ್ತಾಗಿರ್ತೀವಿ. ಅಂತಹ ಸಮಯದಲ್ಲಿ ನಾವು ಸುಳ್ಳನ್ನೂ ಕೂಡ ಹೇಳಿರ್ತೀವಿ, ಸತ್ಯವನ್ನೂ ಕೂಡ ಹೇಳಿರ್ತೀವಿ, ಇಲ್ಲಾಂದರೆ ಇನ್ನೇನೋ ಕೆಲಸಗಳನ್ನು ಮಾಡಿರ್ತೀವಿ. ಇನ್ನು ಹೇಳ್ತೀನಿ ಕೇಳಿ, ನಮಗೆ ಗೊತ್ತಿಲ್ದಿರ ಎಷ್ಟೋ ನಾರ್ಮಲ್ ಆಗಿ ಈಗ ಇರುವೆಯನ್ನು ಸಾಯಿಸಿರ್ತೀವಿ, ನಮಗೆ ಗೊತ್ತಿರೋದಿಲ್ಲ, ಅದನ್ನು ತುಳಿದು ಅದನ್ನು ಇರುವೆಯನ್ನು ಸಾಯಿಸಿಬಿಟ್ಟಿರ್ತೀವಿ. ಅದನ್ನೂ ಕೂಡ ಒಂದು ಪಾಪ ಅಂತಲೇ ಹೇಳ್ಬೋದು. ಈಗ ಸಾಧಾರಣವಾಗಿ ಇದನ್ನೂ ಕೂಡ ನಾನು ಹೇಳ್ತೀನಿ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ
ಇಲಿ ಅಂದರೆ ಮೂಷಿಕ ವಾಹನ ಭಗವಂತ. ಹಂಗಂತ ಹೇಳಿ ಇಲಿ ಮನೆಯಲ್ಲಿದ್ದರೆ ನಮ್ಮೆಲ್ರಿಗೂ ಒಳ್ಳೇದಾಗುತ್ತೆ ಅಂತ ನೀವೇನಾದರೂ ಒಂದು 10 ಇಲಿಗಳನ್ನು ಬಿಟ್ಕೊಂಡ್ರೆ ಮನೆಯಲ್ಲಿರೋ ಪದಾರ್ಥಗಳೆಲ್ಲವನ್ನು ಕೂಡ ಚಿಂದಿ ಚಿತ್ರಾನ್ನ ಮಾಡಿ ಮನೆಯಲ್ಲಿರೋ ವೈರ್ ಗೀರ್ ಎಲ್ಲವನ್ನು ಕಡಿದು ಎಲ್ಲವನ್ನು ಕೂಡ ಸರ್ವನಾಶ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಒಂದಷ್ಟು ಜನ ನಾವೇನು ಮಾಡ್ತೀವಿ, ಇಲಿಗಳನ್ನು ಓಡಿಸ್ಬೇಕು ನಿಜ, ಆದರೆ ಇಲಿಗಳು ಹೇಳಿದ ಮಾತು ಕೇಳ್ತವ ಇಲ್ಲ, ನಮ್ಮ ಮಾತು ಕೇಳಿ ಅದು ಓಡೋಗು ಎಂಬತಕ್ಕಂಥ ಮಾತನ್ನು ಹೇಳಿದ ತಕ್ಷಣ ಓಡ್ ಹೋಗ್ತವ ಇಲ್ಲ, ಆ ಕ್ಷಣ ಅಲ್ಲಿಂದ ಎದ್ದು ಆಚೆ ಹೋಗುತ್ತೆ, ಮತ್ತು ಅಲ್ಲೇ ಬಂದು ಇನ್ನೇನೋ ಚೇಷ್ಟೆಗಳನ್ನು ಮಾಡಿ ಅಲ್ಲಿರ್ತಕ್ಕಂಥ ದವಸ ಧಾನ್ಯ ಎಲ್ಲವನ್ನೂ ಕೂಡ ನಾಶ ಮಾಡ್ತಕ್ಕಂಥದ್ದಿರುತ್ತೆ. ನಮ್ಮ ಆಹಾರದ ಪದಾರ್ಥಗಳನ್ನು ಕೂಡ ಕೆಡಿಸಿರ್ತಕ್ಕಂಥದ್ದಿರುತ್ತೆ. ಈ ಒಂದು ಸಮಯದಲ್ಲಿ ನಾವೇನು ಮಾಡ್ತೀವಿ, ಆ ಇಲಿಯನ್ನು ಕೂಡ ಅಲ್ಲೇ ಹೊಡೆದಾಕ್ತೀವಿ, ಇಲ್ಲಾಂದರೆ ಅದನ್ನೇನೋ ಅದಕ್ಕೇನೋ ಇನ್ನೇನೋ ಹಿಂಸೆ ಮಾಡಿ ಅದನ್ನು ಆಚೆ ಕಡೆ ಹಾಕ್ಬಿಟ್ಟಿರ್ತೀವಿ. ಇದೆಲ್ಲವೂ ಕೂಡ ಪಾಪಕರ್ಮಗಳೇ. ಒಬ್ಬ ಮನುಷ್ಯ ಅಂದಮೇಲೆ ನಾವು ಇನ್ನೊಂದು ಜೀವವನ್ನು ತೆಗಿತಕ್ಕಂಥದ್ದಾಗಲಿ, ಇನ್ನೊಂದು ಜೀವದ ಜೊತೆ ಆಟ ಆಡ್ತಕ್ಕಂಥದ್ದಾಗಲಿ, ಇದು ಯಾವುದಕ್ಕೂ ಕೂಡ ನಮಗೆ ಹಕ್ಕಿಲ್ಲ. ಹಂಗಂತ ಹೇಳಿ ಒಬ್ಬ ಮನುಷ್ಯನಿಗೇನಾದರೂ ಸಮಸ್ಯೆ ಮಾಡಿದ್ರೆ ಮಾತ್ರ ಅದು ಲೆಕ್ಕಕ್ಕೆ ಬರುತ್ತೆ. ಇದೆಲ್ಲವೂ ಮಾಡಿದ್ರೆ ಲೆಕ್ಕಕ್ಕೆ ಬರುತ್ತಾ ಗುರುಗಳೇ? ಇದೆಲ್ಲವೂ ನೀವು ಹೇಳ್ತಾ ಇದ್ದೀರಿ, ನಾವು ಇದನ್ನು ನಂಬೇಕಾ? ಇದನ್ನು ಯಾಕೆ ನೀವು ಈ ಥರ ಹೇಳ್ತಾ ಇದ್ದೀರಲ್ಲ? ಹಂಗಂತ ಹೇಳಿ ನಾವು ಮನೆಯಲ್ಲಿ ಯಾವ ಪ್ರಾಣಿಗೂ ಕೂಡ ಹಾನಿ ಮಾಡದಿರ ಇದ್ದರೆ, ಇಲ್ಲ ಅದಕ್ಕೆ ಹಿಂಸೆ ಮಾಡದಿರ ಇದ್ದರೆ ನಾವು ಬದುಕೋದು ಹೇಗೆ? ಆ ಒಂದು ವಿಚಾರಕ್ಕೆ ಅಂತಾನೆ ಅದೂ ಕೂಡ ನಮ್ಗೆ ಹೇಳಿದ ಮಾತು ಕೇಳೋದಿಲ್ಲ. ನಾವೂ ಕೂಡ ಆದರೆ ಹೇಳಿದ ಮಾತು ನಾವೆಲ್ಲಿ ಕೇಳ್ತೇವೆ, ಅದು ಹೇಳೋದು ನಮಗೆಲ್ಲ ಅರ್ಥ ಆಗುತ್ತೆ ಆ ಒಂದು ವಿಚಾರಕ್ಕೆ ಬಂದಾಗ. ಅದಕ್ಕೋಸ್ಕರ ಅದನ್ನು ವಾಸ್ತುಗೃಹದಿಂದ ಆಚೆ ಕಳಿಸ್ಬೇಕು ಅಂತ ಹೇಳೋದಕ್ಕೇನೋ ಹಾನಿ ಮಾಡಿರ್ತೀವಿ. ಅದೆಲ್ಲವೂ ಕೂಡ ಪಾಪಕರ್ಮಗಳಲ್ಲೇ ಬರ್ತಕ್ಕಂಥದ್ದು ಇರುತ್ತೆ. ಒಂದು ಇರುವೆಯನ್ನು ಸಾಯಿಸಿದ್ರೂ ಕೂಡ ಅದು ಪಾಪವೇ. ಆ ಒಂದು ವಿಚಾರಕ್ಕೆ ಬಂದಾಗ ಈ ಒಂದು ಸಣ್ಣ ಪುಟ್ಟ ಮಾಡಿರ್ತಕ್ಕಂಥ ಅಪರಾಧಗಳನ್ನು ಮನ್ನಿಸಬೇಕು ಅಂತ ಹೇಳಿ ಭಗವಂತನ ಹತ್ರ ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ತಲೆಬಾಗಿ ಭಗವಂತನ ಹತ್ರ ಕೇಳ್ಕೊಳ್ತಕ್ಕಂಥದ್ದು. ಈಗ ಸಾಧಾರಣವಾಗಿ ಒಬ್ಬ ವ್ಯಕ್ತಿ ಬಂದಿರ್ತಾರೆ, ಆ ಒಂದು ವ್ಯಕ್ತಿಯಿಂದ ಇಲ್ಲಾಂದರೆ ನಿಮ್ಮಿಂದ ಆ ವ್ಯಕ್ತಿಗೇನೋ ಸಹಾಯ ಆಗಬೇಕಾಗಿರುತ್ತೆ. ಆ ಕ್ಷಣದಲ್ಲಿ ತಾವಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಗೂ ಕೂಡ ಸಹಾಯ ಆಗೋದಿಲ್ಲ. ಆ ವ್ಯಕ್ತಿ ಎಲ್ಲೋ ಒಂದು ಕಡೆ ಬೇಜಾರಾಗಿ, ಅಯ್ಯೋ ನೋಡಪ್ಪ ಇಂಥ ವ್ಯಕ್ತಿ ಹತ್ರ ಎಲ್ಲವೂ ಇದೆ, ನಾವು ಸಹಾಯವನ್ನು ಕೇಳಿದ್ರೆ ಮಾಡಲಿಲ್ವಲ್ಲ ಎಂಬತಕ್ಕಂಥ ಮಾತನ್ನು ಆಡ್ಕೊಂಡು ಸೈಲೆಂಟಾಗಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಅದೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಆ ಒಂದು ನಿಮ್ಮ ಪರಿಸ್ಥಿತಿಗೆ ತಟ್ಟತಕ್ಕಂಥದ್ದಿರುತ್ತೆ. ಅಂದರೆ ನಿಮ್ಗೆ ಆ ಒಂದು ಶಾಪ ತಟ್ಟತಕ್ಕಂಥದ್ದಿರುತ್ತೆ. ಆ ವ್ಯಕ್ತಿಗೆ ಗೊತ್ತಿರುತ್ತಾ ನೀವಿರ್ತಕ್ಕಂಥ ಪರಿಸ್ಥಿತಿ ಯಾವ ಸಮಯದಲ್ಲಿರುತ್ತೆ. ಈಗ ಸಾಧಾರಣವಾಗಿ ನಾನು ಶ್ರೀನಿವಾಸ್ ಶರ್ಮಾರವರು ಈಗ ನಾನು ನೋಡಲಿಕ್ಕೆ ಹೇಗಿದ್ದೇನೆ, ನಿಮ್ಮೆಲ್ಲರ ಮುಂದೆನೂ ಕೂಡ ಬಂದಿದ್ದೇನೆ, ವಿಜೃಂಭಣೆಯಿಂದ ವಸ್ತ್ರವನ್ನು ಧರಿಸಿದ್ದೇನೆ, ಬಹಳ ವಿಭಿನ್ನ ರೀತಿಯಲ್ಲಿ ಕಾಣಿಸ್ಕೊಳ್ತೇನೆ, ನೋಡಲಿಕ್ಕೆ ಈ ರೀತಿ ಇದ್ದೀನಿ, ನನ್ನ ನೋಡಿದ್ರೆ ಅಪ್ಪ ಎಂಬತಕ್ಕಂಥ ಪರಿಸ್ಥಿತಿಯಲ್ಲಿದ್ದೇನೆ. ಆದರೆ ನನ್ನ ಒಳಗಡೆ ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ನಾನು ನಿಮಗೆ ಯಾರಿಗಾದರೂ ತಿಳಿಸ್ಕೊಟ್ಟಿದ್ದೇನಾ? ನಮ್ಮೊಳಗಡೆ ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ತಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವಿನ್ನೂ ನಮ್ಮನ್ನು ನೋಡ್ತಕ್ಕಂಥ ರೀತಿಯ ಬದಲಾವಣೆ ಆಗೋಗುತ್ತೆ. ಈ ಒಂದು ಮಾತನ್ನು ಹೇಳಬೇಕು ಅಂದರೆ ಆನಂದ್ ಗುರೂಜಿಯವರ ಬಗ್ಗೆ ಇವತ್ತಿನ ದಿವಸ ನಮ್ಮ ತಂದೆಯವರ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ಮಾತಾಡ್ತಾರೆ. ಆನಂದ್ ಗುರೂಜಿಯವರು ಹಾಗೆ, ಆನಂದ್ ಗುರೂಜಿಯವರು ಹೀಗೆ, ಆನಂದ್ ಗುರೂಜಿಯವರು ಅಷ್ಟು ಹಣಕಾಸಿನ ಸಂಪಾದನೆ ಮಾಡಿದ್ದಾರೆ, ಆನಂದ್ ಗುರೂಜಿಯವರು ಇಷ್ಟು ಹಣಕಾಸಿನ ಸಂಪಾದನೆಯನ್ನು ಮಾಡಿದ್ದಾರೆ, ಹಂಗೆ ಬದುಕ್ತಾ ಇದ್ದಾರೆ, ಹಿಂಗೆ ಬದುಕ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಆನಂದ್ ಗುರೂಜಿಯವರು ಹೆಂಗಿದ್ದಾರೆ ಎಂಬತಕ್ಕಂಥದ್ದು ನಿಮ್ಗೆ ಯಾರಿಗಾದರೂ ಗೊತ್ತಾ? ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅದಂತೂ ಹೇಳ್ತೀನಿ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮನ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಸಾಕಷ್ಟು ಜನ ಭಕ್ತಾದಿಗಳಿಗೆ ಗೊತ್ತು ಆನಂದ್ ಗುರೂಜಿಯವರು ಏನು ಎಂಬತಕ್ಕಂಥದ್ದನ್ನು. ಈಗಲೂ ಕೂಡ ನಾನು ನಮ್ಮ ತಂದೆಯವರೆಲ್ಲರೂ ಕೂಡ ಆಶ್ರಮದಲ್ಲೇ ಇರ್ತಕ್ಕಂಥದ್ದು. ಆಶ್ರಮಕ್ಕೆ ತಾವೆಲ್ಲರೂ ಕೂಡ ಬರಬಹುದು. ಇತ್ತೀಚಿನ ದಿನಮಾನಗಳಲ್ಲಿ ಇನ್ನೇನು ಸ್ವಲ್ಪ ದಿವಸದಲ್ಲೇ ಮಹರ್ಷಿ ಮಂದಿರವೂ ಕೂಡ ಉದ್ಘಾಟನೆ ಆಗ್ತಕ್ಕಂಥದ್ದು ಇರುತ್ತೆ. ಬಹಳ ಸಣ್ಣದಾಗಿರ್ತಕ್ಕಂಥ ಕುಟೀರ ಒಂದು ಊಟದ ಶಾಲೆಯೂ ಕೂಡ ಉದ್ಘಾಟನೆ ಆಗ್ತಕ್ಕಂಥದ್ದು ಇರುತ್ತೆ ನಿಮ್ಮೆಲ್ಲರಿಗೋಸ್ಕರ. ಆ ಒಂದು ವಿಚಾರಕ್ಕೆ ಬಂದಾಗ ಇಂತಹ ಸಮಯದಲ್ಲಿ ನಾವು ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ಪಾಪಕರ್ಮಗಳು ದೂರ ಆಗಬೇಕು ಅಂತಲೇ ಮಾಘ ಸ್ನಾನ ಮಾಡಬೇಕು. ಮಾಘ ಸ್ನಾನ ಮಾಡಿದರೆ ಆ ವರ್ಷದ ಹಾದಿಯಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಭಗವಂತನ ಕೃಪೆಯಿಂದ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ನಾವು ಕಾರ್ಯಸಿದ್ಧಿ ಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಪ್ರತೀತಿಯೇ ಮಾಘ ಮಾಸದಲ್ಲಿ ಮಾಡ್ತಕ್ಕಂಥ ಮಾಘ ಸ್ನಾನ. ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಕ್ಕಂಥದ್ದಿರುತ್ತೆ. ಇದೇ ರೀತಿ ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ ಮಾಘ ಮಾಸದ ವಿಶೇಷತೆಗಳ ಬಗ್ಗೆ. ನಾವು ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ಅಪರಾಧಗಳನ್ನು ಕೂಡ ಭಗವಂತ ಮನ್ನಿಸಬೇಕು. ಅಂತಹ ವಿಚಾರಕ್ಕೆ ಬಂದಾಗ ಮಾಘ ಮಾಸದಲ್ಲಿ ಮಾಡ್ತಕ್ಕಂಥ ಮಾಘ ಸ್ನಾನ ಪರಮೇಶ್ವರನ ಸಂಪೂರ್ಣ ಅನುಗ್ರಹ, ಗಂಗಾ ಮಾತೆಯ ಸಂಪೂರ್ಣ ಕೃಪಾಶೀರ್ವಾದದಿಂದ ನಾವು ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ಪಾಪಕರ್ಮಗಳೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ನಮಗೆ ಅರಿವಿಲ್ಲದೆ ಆಗಿರ್ತಕ್ಕಂಥ ಅಪರಾಧಗಳೆಲ್ಲವನ್ನೂ ಕೂಡ ಭಗವಂತ ಮನ್ನಿಸತಕ್ಕಂಥದ್ದಿರುತ್ತೆ. ನೋಡಿ, ಈ ಒಂದು ವಿಚಾರವನ್ನು ಹೇಳ್ತೇನೆ. ನಮಗೆ ಗೊತ್ತಿದ್ದು ಇನ್ನೊಬ್ಬ ವ್ಯಕ್ತಿ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಇಂಥ ಅಡೆತಡೆಗಳಾಗತ್ತೆ,
ನಾನು ಈ ಕೆಲಸವನ್ನು ಮಾಡಿದ್ರೆ ಎದುರುಗಡೆ ಇರೋ ವ್ಯಕ್ತಿಗೆ ಇದು ಪಕ್ಕಾ ಸಮಸ್ಯೆ ಆಗತ್ತೆ, ನಾನು ಆ ವ್ಯಕ್ತಿಗೆ ಸಮಸ್ಯೆ ಮಾಡಬೇಕು ಅಂತ ಹೇಳೇ ನೀವು ಅಪರಾಧವನ್ನು ಮಾಡಿದ್ರೆ ಅದಕ್ಕೆ ನೀವೇ ಹೊಣೆ. ನೀವು ಚೆನ್ನಾಗಿ ಅಪರಾಧಗಳನ್ನು ಮಾಡಿಬಿಟ್ಟು ಮಾಘಸ್ನಾನದಲ್ಲಿ ಆರಾಮಾಗಿ ಬಂದು ಒಂದು ಕಳಶ ಸ್ನಾನ ಮಾಡಿ ತೀರ್ಥಕ್ಷೇತ್ರಕ್ಕೆ ಹೋಗಿ ತೀರ್ಥ ಸ್ನಾನ ಮಾಡಿಬಿಟ್ರೆ ಇದೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಲ್ಲ. ನಿಮಗೆ ಅರಿವಿಲ್ದರೆ ಮಾಡ್ತಿರ್ತಕ್ಕಂಥ ಪಾಪಕರ್ಮಗಳಿಗೆ ಮಾತ್ರ ಕ್ಷಮೆ ಇದೆಯೇ ಹೊರತಾಗಿ ನಿಮಗೆ ಅರಿವಿದ್ದು ಮಾಡಿರ್ತಕ್ಕಂಥ ಪಾಪಕರ್ಮಗಳಿಗೆ ಕ್ಷಮೆ ಇಲ್ಲ. ಅದಕ್ಕೆ ಭಗವಂತ ಮೇಲೆ ಕೊಡ್ತಾನೆ. ದಯವಿಟ್ಟು ಕೂಡ ನಾನು ಹೀಗೆ ಹೇಳ್ತಾ ಇದ್ದೇನೆ ಅಂತ ಯಾರೂ ಅಪಾರ್ಥವನ್ನು ಮಾಡ್ಕೊಳ್ಬೇಡಿ. ದಯವಿಟ್ಟು ಯಾರನ್ನೂ ಕೂಡ ಇಂತಹ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಆದಷ್ಟು ಸಹಾಯವನ್ನು ಮಾಡೋಣ. ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನಿಜವಾಗ್ಲೂ ಹೇಳ್ತೇನೆ, ನಮ್ಮ ತಂದೆಯವರು ನನಗೊಂದು ಮಾತನ್ನು ಹೇಳಿದ್ರು, ನಿಜಕ್ಕೂ ಎಷ್ಟು ಉಪಯುಕ್ತ ಆಗಿರ್ತಕ್ಕಂಥ ಮಾಹಿತಿ ಅಂದರೆ ಇದು ನಿಮ್ಮೆಲ್ರಿಗೂ ಕೂಡ ನಾನು ತಿಳಿಸ್ಬೇಕು. ಇದನ್ನು ನನಗೆ ಗೊತ್ತಿರೋ ಪ್ರಕಾರ ನಾನು ಭಾನುವಾರದ ಕಾರ್ಯಕ್ರಮದಲ್ಲೇ ಒಂದು ಸತಿ ತಿಳಿಸ್ಕೊಟ್ಟಿದ್ದೇನೆ. ನಮ್ಮ ತಂದೆಯವರು ನನಗೇನು ಹೇಳಿದ್ರಪ್ಪ ಅಂದರೆ, ಈಗ ಸಾಧಾರಣವಾಗಿ ಶ್ರೀನಿವಾಸ್ ಶರ್ಮಾರವರು ಒಂದು ಸ್ವಲ್ಪ ಕೋಪಿಷ್ಟ್ರೆ, ಸ್ವಲ್ಪ ಕೋಪ ಮಾಡ್ಕೊಳ್ತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹೀಗೇ ಒಂದು ಕ್ಷತಿ ಕೋಪ ಮಾಡಿಕೊಂಡಾಗ, ಒಬ್ಬ ವ್ಯಕ್ತಿಯ ಮೇಲೆ ಕೋಪ ಮಾಡಿಕೊಂಡಾಗ ನಮ್ಮ ತಂದೆಯವರು ಹೇಳ್ತಾ ಇದ್ರು, ನೋಡು ಕೋಪ ಮಾಡ್ಕೊಳ್ಬೇಕು ನಿಜ, ಮನುಷ್ಯನ ಸಹಜ ಗುಣ ಕೋಪ ಮಾಡ್ಕೊಳ್ತಕ್ಕಂಥದ್ದು. ಆದರೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ, ನಿನಗೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನಿನಗೆ ಕೆಟ್ಟದ್ದನ್ನೇ ಮಾಡಲಿ, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಇನ್ನೇನೋ ನಿನಗೆ ದ್ರೋಹ ಮಾಡಲಿ, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನಿನ್ನ ಎನಿಮಿ, ನಿನ್ನ ಶತ್ರು ಆದ್ರೂ ಕೂಡ ಪರವಾಗಿಲ್ಲ, ಅವನಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳ ಬಗ್ಗೆ ನೀನು ಆಲೋಚನೆಯನ್ನು ಮಾಡಬೇಡ. ಆ ಎದುರುಗಡೆ ಇರತಕ್ಕಂಥ ವ್ಯಕ್ತಿ, ಒಬ್ಬ ವ್ಯಕ್ತಿ ಅಂದಮೇಲೆ ಅವನಲ್ಲಿ ಒಳ್ಳೆಯದೂ ಇರುತ್ತೆ, ಕೆಟ್ಟದ್ದೂ ಇರುತ್ತೆ. ನೀನು ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಮಾತ್ರ ಸ್ವೀಕರಿಸಬೇಕು, ಅದನ್ನು ಮಾತ್ರ ಗ್ರಹಿಸಬೇಕೇ ಹೊರತಾಗಿ ಅವನಲ್ಲಿರ್ತಕ್ಕಂಥ ಕೆಟ್ಟುಗಳನ್ನು ಕಟ್ಕೊಂಡು ನೀನೇನು ಮಾಡ್ತೀಯಾ? ನೀನೇನು ಕೂಡ ಮಾಡಲಿಕ್ಕಾಗೋದಿಲ್ಲ. ಅದೇ ಆ ವ್ಯಕ್ತಿಗಳಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಇಟ್ಕೊಂಡ್ರೆ ಅದರಿಂದ ನಿನಗೇನೋ ಒಳ್ಳೆಯದಾಗತ್ತೆ, ಅದರಿಂದ ನೀನು ಅವರ ಮನಸ್ಥಿತಿಯನ್ನು ಕೂಡ ಬದಲಾಯಿಸ್ಬೋದು. ನಿನಗೆ ನಿಜವಾಗ್ಲೂ ಏನೋ ತೊಂದರೆ ಮಾಡಬೇಕಾಗಿರ್ತಕ್ಕಂಥ ವ್ಯಕ್ತಿ ಅವ್ರ ಎದುರುಗಡೆ ಇದ್ರೂ ಕೂಡ ಅವರಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳ ಬಗ್ಗೆ ನಾವು ಅದ್ರ ಬಗ್ಗೆ ಅವ್ರ ಮುಂದೆ ಪ್ರಸ್ತಾಪ ಮಾಡಿದ್ರೆ ಎಲ್ಲೋ ಆ ವ್ಯಕ್ತಿ ಕರಗಿ ಯಾರು ಮೋಸ ಮಾಡಬೇಕು ಅಂತ ಬಂದಿರ್ತಾರೋ ಆ ಒಂದು ಕೆಲಸ ಅವರೇ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದಲ್ವಾ? ಇಂತಹ ವಿಚಾರಗಳನ್ನು ನನಗೆ ತಿಳಿಸಿದ್ರು. ಇದನ್ನು ಕೇಳಲಿಕ್ಕೆ ಅಯ್ಯೋ ಆ ಥರ ಎಲ್ಲ ಆಗುತ್ತಾ ಎಂಬತಕ್ಕಂಥದ್ದು ನಮ್ಮ ಮನಸ್ಸಲ್ಲಿ ಬರುತ್ತೆ. ಆದರೆ ಒಂದು ಸತಿ ಪ್ರಯತ್ನ ಪಟ್ಟು ನೋಡಿದಾಗ ನಿಜಕ್ಕೂ ಎಲ್ಲೋ ಒಂದು ಕಡೆ ಅನ್ನಿಸ್ತು, ಹೌದಲ್ವಾ, ಇದು ನಿಜ ಅಲ್ವಾ? ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಏನೋ ನಮಗೆ ಸಮಸ್ಯೆ ಮಾಡಿದ್ರು ಅಂಥೇಳಿ ನಾವು ಅದ್ರ ಮೇಲೆ ತಿರುಗಿಸಿ ಒಂದು ಸಮಸ್ಯೆಯನ್ನು ಎದುರಾಳಿಗೆ ನಾವು ಎದುರುತ್ವವನ್ನು ಕೊಟ್ಟರೆ ಅದು ಎಲ್ಲೋ ಒಂದು ಕಡೆ ಬೆಳೆದುಕೊಂಡು ಹೋಗ್ತಾ ಇರುತ್ತೆ ಹೊರತಾಗಿ ಅದು ಅಲ್ಲಿಗೆ ನಿಲ್ತಕ್ಕಂಥದ್ದಲ್ಲ. ಅದರಿಂದ ನಾವೂ ಏನು ಸಾಧಿಸ್ದಾಗೋದಿಲ್ಲ, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿನೂ ಕೂಡ ಏನು ಸಾಧಿಸ್ದಾಗೋದಿಲ್ಲ. ಇದನ್ನು ನೀನು ಅರ್ಥ ಮಾಡ್ಕೊಳ್ಬೇಕು ಅಂಥೇಳಿ ನನ್ನ ತಂದೆಯವರು ನನಗೆ ಹೇಳಿದ್ರು. ಆ ಒಂದು ವಿಚಾರವನ್ನು ನಿಮ್ಮೆಲ್ರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನಿಮ್ಮ ಶತ್ರು ಆದ್ರೂ ಕೂಡ ಪರವಾಗಿಲ್ಲ, ಅವನಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ಮಾತ್ರ ತಾವು ತೆಗೆದುಕೊಳ್ಳಿ. ಅವನಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳಿಗೂ ನಮಗೂ ಸಹವಾಸವೇ ಬೇಡ, ನಮ್ಗೆ ಅದರ ಅವಶ್ಯಕತೆ ಇರೋದಿಲ್ಲ. ಅವನಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ಇಟ್ಕೊಂಡು ಅವನಿಂದ ಕೆಲಸವನ್ನು ತೆಗೆದುಕೊಳ್ಬೇಕು. ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಯಾರೇ ಆಗಿರಲಿ ವ್ಯಕ್ತಿಗಳನ್ನು ಕಳ್ಕೊಳ್ತಕ್ಕಂಥದ್ದು ಬೇಡ. ಯಾಕೆಂದರೆ ಇದು ಕಲಿಗಾಲ. ವ್ಯಕ್ತಿಗಳನ್ನು ಕಳ್ಕೊಂಡಷ್ಟು ನಮಗೆ ದುರ್ಲಭ, ನಮಗೆ ಏನು ಕೆಲಸನೂ ಮಾಡಲಿಕ್ಕಾಗೋದಿಲ್ಲ, ನಮಗೇ ನಷ್ಟ, ನಾವು ಏನನ್ನು ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆ ವ್ಯಕ್ತಿಯಿಂದನೇ ನಮ್ಗೆ ಒಂದಲ್ಲ ಒಂದು ದಿವಸ ಕಾರ್ಯಸಿದ್ಧಿ ಆಗುವಂಥದ್ದಿರುತ್ತೆ. ಅದನ್ನು ತಾವೆಲ್ಲರೂ ಕೂಡ ಮನಸ್ಸಲ್ಲಿ ಇಟ್ಕೊಂಡ್ರೆ ನಾವೆಲ್ಲರೂ ಕೂಡ ಆನಂದದಾಯಕವಾಗಿ ಜೀವನವನ್ನು ಸಾಗಿಸ್ಬೋದು. ಶತ್ರುತ್ವವನ್ನು, ವೈರತ್ವವನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ತಾ ಹೋದರೆ, ವೈರತ್ವವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋದರೆ ನೆಮ್ಮದಿ ಎಂಬತಕ್ಕಂಥದ್ದು ಇರೋದಿಲ್ಲ. ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು, ಭಾರತಾಂಬೆಯ ಮಕ್ಕಳು ನಾವೆಲ್ಲ ಎಂಬತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡು ಯಾರಿಗೆ ಯಾವ ಸಮಸ್ಯೆಯನ್ನು ಮಾಡ್ತೀರಾ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ನಾನು ಹೇಳ್ತಾ ಹೋದರೆ ಈ ಒಂದು ವಿಚಾರಕ್ಕಾಗಲಿ ಸಾಕಷ್ಟು ಸಮಯಗಳು ಕೂಡ ಕಳೆದು ಹೋಗುತ್ತೆ. ಭಾನುವಾರ ನನಗೆ ಸಿಗೋದೇ ಅಪರೂಪ. ಯಾಕೆಂದರೆ ಕಳೆದ ಬಾರಿ ಭಾನುವಾರ ಮಕರ ಸಂಕ್ರಮಣ ಹಬ್ಬದಂದು ಮಹರ್ಷಿ ಮಂದಿರದಲ್ಲಿ ಬಹಳ ವಿಶೇಷವಾಗಿ ಸಂಕ್ರಾಂತಿಯ ವಿಶೇಷತೆಗಳನ್ನು ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾಯಿತು. ಅಯ್ಯಪ್ಪ ಸ್ವಾಮಿ ಅನುಗ್ರಹವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈ ಬಾರಿ ಅಮೃತ ಬಿಂದು ಮಹೋತ್ಸವದ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಮೃತ ಬಿಂದು ಮಹೋತ್ಸವ ಬಹಳ ವಿಭಿನ್ನ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ. ಸಾಕಷ್ಟು ಈಗಾಗಲೇ ನನಗೆ ಗೊತ್ತಿರೋ ಪ್ರಕಾರ ಪತ್ರಗಳು ಆಗಲೇ 1000 ದಾಟ್ತಾ ಇದೆಯೇನೋ, ನನಗೆ ಗೊತ್ತಿರತಕ್ಕಂಥದ್ದು ಪತ್ರಗಳು ಸಾಕಷ್ಟು ದಾಟಿದೆ, 1000 ದಾಟಿವೆ. ಅದರ ತಾತ್ಪರ್ಯವಾಗಿ ಈ ಕಡೆ ನಮ್ಮ ಅಮೃತ ಬಿಂದುನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಸಿಬ್ಬಂದಿವರೆಗೂ ಕೂಡ ಎಷ್ಟು ಜನ ಪತ್ರ ಬರೆದಿದ್ದಾರೋ, ಎಷ್ಟು ಜನ ಕರೆ ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಕರೆ ಮಾಡಿ ಅವರೆಲ್ಲರ ವಾಸ್ತುಗೃಹಕ್ಕೂ ಕೂಡ ಈಗಾಗಲೇ ಅಮೃತ ಬಿಂದುವನ್ನು 1000 ಗಟ್ಟಲೆ ಕಳಿಸಿರ್ತಕ್ಕಂಥದ್ದು ಇದೆ.
ಇದು ಇಷ್ಟೇ ಅಲ್ಲ, ಅಮೃತ ಬಿಂದು ಮಹೋತ್ಸವ ಇನ್ನೂ ನಡೀತಕ್ಕಂಥದ್ದಿರುತ್ತೆ. ಅಮೃತ ಬಿಂದು ಮಹೋತ್ಸವದಲ್ಲಿ ಇನ್ನೂ ಯಾರ್ಯಾರು ಇಟ್ಕೊಂಡು ಯಾರ್ಯಾರು ಬಾಕಿ ಇದ್ದೀರೋ ನೀವೆಲ್ಲರೂ ಕೂಡ ಆದಷ್ಟು ಬೇಗ ಪತ್ರವನ್ನು ಬರೀರಿ, ಒಂದು ಕರೆ ಮಾಡಿ ನಿಮ್ಮ ಅಮೃತ ಬಿಂದುವನ್ನು ನಿಮ್ಮ ಸ್ವಂತವಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ಬಾರಿ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇರ್ತಕ್ಕಂಥ ತಂತ್ರಸಾರ, ಈ ಒಂದು ತಂತ್ರಸಾರ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕು. ವಾಸ್ತುಗೃಹದಲ್ಲಿ ಇನ್ನೇನೋ ನಿಮಗೆ ಬೇರೆ ರೀತಿ ಇರತಕ್ಕಂಥ ಲಕ್ಷಣಗಳು ಕಾಣಿಸ್ತಾ ಇದೆ, ಭ್ರಮೆ ನಿಮ್ಮನ್ನು ಕಾಡ್ತಾ ಇದೆ, ಬೇರೆ ರೀತಿಗಳು ಅಂದರೆ ಏನು ಗುರುಗಳೇ ಅದನ್ನು ಸ್ಪಷ್ಟೀಕರಿಸಿ ಎಂಬತಕ್ಕಂಥದ್ದಾದರೆ ಈ ಒಂದು ವಾಮಾಚಾರ ಮಾಟ ಮಂತ್ರ ಎಂಬತಕ್ಕಂಥದ್ದು ನನಗೆ ಆಗಿದೆ, ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನಾನು ಮನಸ್ಸಿಗೆ ನೋವು ಮಾಡಿಕೊಂಡಿದ್ದೇನೆ, ಆ ಒಂದು ವಿಚಾರಕ್ಕೆ ಬಂದಾಗ ವಾಸ್ತುಗೃಹದಲ್ಲಿ ನೆಮ್ಮದಿ ಇಲ್ಲ, ಬೇರೆ ರೀತಿ ಒಂದಷ್ಟು ಪ್ರಯೋಗಗಳು ನನ್ನ ಮೇಲೆ ಆಗಿದೆ ಎಂಬತಕ್ಕಂಥ ಮನಸ್ಥಿತಿ ಇದೆ, ನಿಮಗೆ ಭ್ರಮೆ ಕಾಡ್ತಾ ಇದೆ ಎಂದಾಗ ಈ ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ ನಿಜಕ್ಕೂ ಅದೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಇನ್ನು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದಷ್ಟು ದ್ವಂದ್ವ ಚಿಂತನೆಗಳು ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಯಾಕೆ ಅಂದರೆ ಒಬ್ಬ ವ್ಯಕ್ತಿಗೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಕರೆಗಳು ಬರ್ತವೆ. ಕರೆಗಳು ಬಂದಿದ ತಕ್ಷಣ ಮೊದಲು ಹೇಳೋದು ಏನಪ್ಪ ಅಂದರೆ, ಗುರುಗಳೇ ನಮಗೇನೋ ಮಾಡಿಸ್ಬಿಟ್ಟಿದ್ದಾರೆ, ನಮಗೆಲ್ಲೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಇಲ್ಲ ವಾಮಾಚಾರನೇ ಏನೋ ಆಗೋಗಿದೆ ಗುರುಗಳೇ, ಇಲ್ಲಾಂದರೆ ಬೇರೆ ರೀತಿ ಒಂದು ವಿಭಿನ್ನ ರೀತಿ ತಂತ್ರಸಾರಗಳನ್ನ ನನ್ನ ಮೇಲೆ ಮಾಡಿಬಿಟ್ಟಿದ್ದಾರೆ, ಯಾಕೋ ನನ್ನ ಮನಸ್ಥಿತಿ ಸರಿ ಇಲ್ಲ, ಯಾಕೋ ಅವತ್ತಿನ ದಿವಸ ಅಲ್ಲಿ ಯಾರದೋ ವ್ಯಕ್ತಿನ ನೋಡ್ಕೊಂಬಂದೆ, ಇಲ್ಲ ಒಂದು ಸ್ಥಳಕ್ಕೆ ಹೋಗಿ ಬಂದೆ, ಅಲ್ಲಿ ಹೋಗಿ ಬಂದಾಗಿಂದ ನನ್ನ ಮನಸ್ಥಿತಿಗಳೇ ಬದಲಾಗೋಗಿದೆ ಗುರುಗಳೇ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಎಲ್ಲ ಕೆಲಸದಲ್ಲೂ ಕೂಡ ಬರೀ ದ್ವಂದ್ವ ಪರಿಸ್ಥಿತಿಯಲ್ಲೇ ಸಿಕ್ಕಾಕೊಳ್ತಾ ಇದ್ದೇನೆ, ಪ್ರಾರಂಭದ ಅಂತ ಹಿಡಿದು ಅಂತ್ಯದವರೆಗೂ ಕೂಡ, ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ಬರೀ ನನಗೆ ಆ ಭಯದ ಆಲೋಚನೆಗಳೇ ಸೃಷ್ಟಿಯಾಗ್ತಾ ಇದೆ ಹೊರತಾಗಿ ನಾನು ಒಳಿತನ್ನು ಯೋಚನೆ ಮಾಡಬೇಕು, ಒಂದೊಳ್ಳೆ ಪಾಸಿಟಿವ್ ಆಗಿ ನಾನು ಯೋಚನೆ ಮಾಡಬೇಕು, ನಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ನಾನು ಕಾರ್ಯಸಿದ್ಧಿ ಮಾಡಿಕೊಳ್ಳೇಬೇಕು ಎಂಬತಕ್ಕಂಥ ಛಲ ನಾನು ಎಷ್ಟು ಸಂಕಲ್ಪವನ್ನು ಮಾಡಿದ್ರೂ ಕೂಡ ನನ್ನ ಮನಸ್ಸಲ್ಲಿ ಬರ್ತಾ ಇಲ್ಲ, ಭಯನೇ ನನ್ನ ಮನಸ್ಸಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ಗುರುಗಳೇ. ಈ ಒಂದು ವಿಚಾರ ಬಂದಾಗ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಯ ಬೇಗ ದೂರ ಆಗಬೇಕು, ವಾಸ್ತುಗೃಹದಲ್ಲಿರ್ತಕ್ಕಂಥ ಆ ಒಂದು ಕ್ಷಣಗಳು ದೂರ ಆಗಬೇಕು, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಭ್ರಮೆ ದೂರ ಆಗಬೇಕು ಅಂತಾನೆ ಈ ಒಂದು ತಂತ್ರಸಾರವನ್ನು ನಾನು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ತಂತ್ರಸಾರವನ್ನು ಬರೀ ನಾನು ಮಾಡಿದ್ರೆ ಸಾಕಾಗೋದಿಲ್ಲ, ತಾವು ನೋಡ್ತಕ್ಕಂಥದ್ದು ಸಾಕಾಗೋದಿಲ್ಲ. ನಾನು ಹೇಳ್ತಾ ಇರ್ತೀನಿ, ಬೇರೆ ಪೂಜೆಗಳನ್ನು ತಾವು ನೋಡಿದರೆ ಸಾಕು ನಿಮಗೆ ಪುಣ್ಯ ಅಂತ ಹೇಳಿ, ಆದರೆ ಈ ತಂತ್ರಸಾರ ನೋಡಿ ಪುಣ್ಯ ಕಟ್ಕೊಳ್ತಕ್ಕಂಥದ್ದಲ್ಲ, ಮಾಡಿ ಪುಣ್ಯ ಕಟ್ಕೊಳ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಬೇಕು. ತಂತ್ರಸಾರದ ವಿಚಾರವಾಗಿ ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ. ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ಮಾಘ ಮಾಸದ ಬಗ್ಗೆ, ಅದಾದ ಮೇಲೆ ತಂತ್ರಸಾರವನ್ನೂ ಕೂಡ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದೆ. ತಂತ್ರಸಾರವನ್ನು ತಿಳಿಸೋದಕ್ಕಿಂತ ಮುಂಚೆ ಬಹಳ ವಿಶೇಷವಾಗಿ ಮಾಘ ಮಾಸ ಪ್ರಾರಂಭ, ಒಂದು ಚುಟುಕಾಗಿರ್ತಕ್ಕಂಥ ಪಂಚಾಂಗ ಶ್ರವಣವನ್ನು ಮಾಡಿದ್ದಾದ ನಂತರ ಈ ತಂತ್ರಸಾರವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಪಂಚಾಂಗ ಶ್ರವಣವನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಪಂಚಾಂಗ ಶ್ರವಣವನ್ನು ಮಾಡಿ ತಿಥಿ ವಾರ ನಕ್ಷತ್ರ ಎಲ್ಲವನ್ನೂ ಕೂಡ ತಿಳಿಸಿದ್ದಾದ ನಂತರ ಮಾಡ್ತಕ್ಕಂಥ ತಂತ್ರಸಾರದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಪರಿಚಯವನ್ನು ಮಾಡಿಸ್ತೇನೆ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷ 22/1/2023 ಭಾನುವಾರ ಪ್ರತಿ ಉತ್ತರಾಷಾಢ ನಕ್ಷತ್ರ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಉತ್ತರಾಷಾಢ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಉತ್ತರಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಉತ್ತರಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಹೆಚ್ಚಿನ ಶ್ರದ್ಧಾಭಕ್ತಿಯಿಂದ ತೋರಿ ಈ ಒಂದು ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇರ್ತಕ್ಕಂಥ ತಂತ್ರಸಾರವನ್ನು ಮಾಡಿದ್ದೆ ಆದರೆ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಿಪಡಿಸ್ಕೊಳ್ತೀರಿ. 27 ನಕ್ಷತ್ರದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಈ ಒಂದು ತಂತ್ರಸಾರವನ್ನು ಮಾಡಬೇಕು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಉತ್ತರಾಷಾಢ ನಕ್ಷತ್ರ ಬಂದಿದೆ. ಭಗವಂತನ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ತಡ ಮಾಡ್ತಕ್ಕಂಥದ್ದು ಬೇಡ, ತಂತ್ರಸಾರವನ್ನು ಪ್ರಾರಂಭ ಮಾಡೋಣ. ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಈಗಾಗಲೇ ತೋರಿಸಿಟ್ಟಿದ್ದೇನೆ, ಅದನ್ನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೇನೆ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಲ್ಲಿ ಮೊದಲನೇದಾಗಿ ಬಿಳಿ ಸಾಸಿವೆ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದೇ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಂತೂ ಪ್ರತಿಯೊಬ್ಬರಿಗೂ ಕೂಡ ಪರಿಚಯವೂ ಕೂಡ ಇದೆ. ಬಿಳಿ ಸಾಸಿವೆ ಹೇಗಿರುತ್ತೆ ಎಂಬತಕ್ಕಂಥದ್ದನ್ನು ಈ ರೀತಿಯಾಗಿದೆ, ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನೋಡಿ, ಈ ರೀತಿಯಾಗಿ ಬಿಳಿ ಸಾಸಿವೆ
ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ನಿಮ್ಮೆಲ್ರಿಗೂ ಕೂಡ ಗಾಜು ಸಾಂಬ್ರಾಣಿ ಅಂತ ನಾನು ನಿಮ್ಮೆಲ್ರಿಗೂ ಕೂಡ ಹೇಳ್ತಿದ್ದೆ. ಗಾಜಿನ ಸಾಂಬ್ರಾಣಿ ಅಂತ ಹೇಳಿದ್ರೆ ತಾವೆಲ್ಲ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಗಾಜಿನ ಸಾಂಬ್ರಾಣಿ ಅಂದರೆ ನಾರ್ಮಲ್ ಆಗಿರ್ತಕ್ಕಂಥದ್ದೇ, ಅದಕ್ಕೆ ಹೆಸರು ಗಾಜಿನ ಸಾಂಬ್ರಾಣಿ. ನೋಡಲಿಕ್ಕೆ ಗಾಜಿನ ಥರನೇ ಇರುತ್ತೆ, ಈ ಥರ ಶೈನಿಂಗ್ ಹೊಡಿಯುತ್ತೆ, ಗಾಜಿನ ಥರನೇ ಇರುತ್ತೆ, ಶೈನಿಂಗ್ ಹೊಡಿಯುತ್ತೆ. ಸಾಂಬ್ರಾಣಿ ಇದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಗಾಜಿನ ಸಾಂಬ್ರಾಣಿ. ಗಾಜಿನ ಸಾಂಬ್ರಾಣಿ ಆದ ನಂತರ ಹಾಲ್ಮಡ್ಡಿ ನಿಮ್ಮೆಲ್ಲರಿಗೂ ಕೂಡ ತೋರಿಸಿದ್ದೇನೆ ಈಗಾಗಲೇ ಕಾರ್ಯಕ್ರಮದಲ್ಲಿ. ಹಾಲ್ಮಡ್ಡಿ ಈ ರೀತಿಯಾಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹಾಲ್ಮಡ್ಡಿ, ಮಡ್ಡಿ ಅಂದರೆ ಮಣ್ಣು, ಮಣ್ಣನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದು ಬಹಳ ವಿಶೇಷವಾಗಿರತಕ್ಕಂಥ ಒಂದು ಮೃತ್ತಿಗೆ ಅಂತ ಹೇಳ್ಬೋದು. ಮಣ್ಣು ಅಂದರೆ ಇದರಲ್ಲಿ ಸಂಸ್ಕೃತದಲ್ಲಿ ಮಣ್ಣಿಗೆ ಮೃತ್ತಿಗೆ ಅಂತ ಹೇಳ್ತಾರೆ. ಅಂತಹ ಮೃತ್ತಿಗೆ ಹಾಲ್ಮಡ್ಡಿ. ಹಾಲ್ಮಡ್ಡಿ ಎಂಬತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥದ್ದು. ಇದರ ವಿಶೇಷತೆಗಳು ಏನು, ಏನಕ್ಕೋಸ್ಕರ ನಾವು ಇದನ್ನು ಉಪಯೋಗಿಸ್ತಾ ಇದ್ದೇವೆ ಎಂಬತಕ್ಕಂಥದ್ದನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತೇನೆ. ಇದಾದ ಮೇಲೆ 4 ಮಣ್ಣಿನ ಕುಡಿಕೆಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಬೇಕು ಅಂತಲೂ ಹೇಳಿದ್ದೆ. ನೋಡಿ ಈ ರೀತಿಯಾಗಿರ್ತಕ್ಕಂಥದ್ದು ಮಣ್ಣಿನ ಕುಡಿಕೆ ನಾನು ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದೇನೆ. ಮಕ್ಕಳು ಆಟಿಕೆಗಳು ನಿಮ್ಗೆ ಗೊತ್ತಿರ್ಬೋದು, ಸಣ್ಣ ಸಣ್ಣ ಆಟಿಕೆಗಳು, ಅವರ ಆಟಿಕೆಗಳು ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟೇ ಸಾಕು. ನೋಡಿ ಇಷ್ಟೇ ಮಣ್ಣಿನ ಕುಡಿಕೆ ಈ ರೀತಿಯಾಗಿರ್ತಕ್ಕಂಥದ್ದು. ನೋಡಿ ಇಷ್ಟೇ ಈ ರೀತಿಯಾಗಿರ್ತಕ್ಕಂಥದ್ದು ಮಣ್ಣಿನ ಕುಡಿಕೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇಲ್ಲಿ ತಾವು ಪದಗಳನ್ನು ಉಚ್ಚಾರಣೆಯನ್ನು ಮಾಡಬೇಕಾದ್ರೆ, ಇಲ್ಲಿ ತಿಳಿಸ್ತಾ ಇರತಕ್ಕಂಥ ಸಾಮಗ್ರಿಗಳೆಲ್ಲ ಹೆಸರನ್ನು ನೀವು ಹೇಳಬೇಕಾದ್ರೆ ಬಹಳ ಜೋಪಾನ. ಮಣ್ಣಿನ ಕುಡಿಕೆ ಅಂತ ನಾನು ಹೇಳಿದ್ದೇನೆ, ಮಣ್ಣಿನ ಮಡಿಕೆ ಅಂತ ನಾನು ಹೇಳಲಿಲ್ಲ. ಅದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ತಂತ್ರಸಾರವನ್ನು ಮಾಡಬೇಕಾದ್ರೆ ನಾವು ಆಡ್ತಕ್ಕಂಥ ಮಾತನ್ನು ಕೂಡ ಅಷ್ಟೇ ಜೋಪಾನವಾಗಿ ಆಡಬೇಕು. ಮಣ್ಣಿನ ಮಡಿಕೆ ಅಲ್ಲ, ಮಣ್ಣಿನ ಕುಡಿಕೆ, ಚಿಕ್ಕದಾಗಿರ್ತಕ್ಕಂಥದ್ದು ಕುಡಿಕೆ. ಕುಡಿಕೆ ಅಂತಲೇ ಹೇಳಬೇಕು, ಮಡಿಕೆ ಅಂತ ಹೇಳಬೇಡಿ. ಅದನ್ನು ಹೇಳ್ತಕ್ಕಂಥದ್ದು ಬೇರೆ ಸಮಯದಲ್ಲಿ. ಇದಾದ ಮೇಲೆ ಒಂದು ಮಣ್ಣಿನ ಹಣತೆ, ದೀಪ ಹಚ್ಚಲಿಕ್ಕೋಸ್ಕರ ಒಂದು ಮಣ್ಣಿನ ಹಣತೆಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥದ್ದು ಮಣ್ಣಿನ ಹಣತೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದನ್ನು ಕೂಡ ಇಷ್ಟೇ ಚಿಕ್ಕದಾಗಿರ್ತಕ್ಕಂಥದ್ದು ಮಣ್ಣಿನ ಹಣತೆ. ಇನ್ನು ಬಹಳ ವಿಶೇಷವಾಗಿ ಎಡಮುರಿ ಮತ್ತು ಬಲಮುರಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಎಡಮುರಿ ಮತ್ತು ಬಲಮುರಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ನೋಡಿ, ಎಡಮುರಿ ಮತ್ತು ಬಲಮುರಿ ನೋಡಿ, ಒಂದು ಎಡಗಡೆ ಸುತ್ತಿರ್ತಕ್ಕಂಥದ್ದಿದೆ, ಇನ್ನೊಂದು ಬಲಗಡೆ ಸುತ್ತಿರ್ತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಎಡಮುರಿ ಮತ್ತು ಬಲಮುರಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಎಡಮುರಿ ಬಲಮುರಿಯನ್ನು ತಾವೆಲ್ಲರೂ ಕೂಡ ನೋಡಿರ್ತಕ್ಕಂಥದ್ದಾಯಿತು. ಇನ್ನು ಬಹಳ ವಿಶೇಷವಾಗಿ ಬಿಳಿ ಎಕ್ಕದ ಎಲೆ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು ಅಂತ ಹೇಳಿದ್ದೆ. ಬಿಳಿ ಎಕ್ಕದ ಎಲೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಈ ರೀತಿಯಾಗಿರ್ತಕ್ಕಂಥದ್ದು ಬಿಳಿ ಎಕ್ಕದ ಎಲೆ, ಚಿಕ್ಕದಾಗಿ ಇರ್ತಕ್ಕಂಥದ್ದು, ಇಷ್ಟು ಸಿಕ್ಕಿದ್ರೂ ಕೂಡ ಸಾಕು. ಬಿಳಿ ಎಕ್ಕದ ಎಲೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದಿದೆ. ಇನ್ನು ಬಿಳಿ ಎಕ್ಕದ ಎಲೆ ಆದ ನಂತರ ಬಿಳಿ ಎಕ್ಕದ ಹೂವನ್ನು ಕೂಡ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ ಅಂತಲೂ ಹೇಳಿದ್ದೆ. ಬಿಳಿ ಎಕ್ಕದ ಹೂವು ಈ ರೀತಿಯಾಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನೋಡಿ ಈ ರೀತಿಯಾಗಿರ್ತಕ್ಕಂಥದ್ದು ಬಿಳಿ ಎಕ್ಕದ ಹೂವು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಬಿಳಿ ಎಕ್ಕದ ಹೂವು, ಬಿಳಿ ಎಕ್ಕದ ಎಲೆ, ಬಿಳಿ ಎಕ್ಕದ ಹೂವು, ಗಣಪತಿಯ ಸಂಪೂರ್ಣ ಕೃಪಾಶೀರ್ವಾದವನ್ನು ನಾವು ಸಿದ್ಧಪಡಿಸ್ಕೊಳ್ಳಿಕ್ಕೆ. ಬಿಳಿ ಎಕ್ಕ ಅಂದರೆ ಗಣಪತಿ ನಂಬ್ತಿರೋ ಬಿಡ್ತಿರೋ ಈ ಒಂದು ಬಿಳಿ ಎಕ್ಕದ ಗಿಡ ಎಷ್ಟೋ ವರ್ಷಗಳಾದ ಮೇಲೆ ಬಿಳಿ ಎಕ್ಕದ ಗಿಡದ ಬೇರಿನಲ್ಲಿ ಗಣಪತಿ ಮೂಡಿರ್ತಕ್ಕಂಥದ್ದಿರುತ್ತೆ. ಇದನ್ನು ಸಾಕಷ್ಟು ಜನ ಪ್ರಯೋಗವನ್ನು ಮಾಡಿದ್ದಾರೆ. ಸುಮಾರು ವರ್ಷಗಳಾಗಿರ್ತಕ್ಕಂಥ ಹಳೆಯ ಗಿಡದ ಬುಡದಲ್ಲಿ, ಬೇರಲ್ಲಿ ಗಣಪತಿಯ ವಿಗ್ರಹ ಇರತಕ್ಕಂಥದ್ದಿರುತ್ತೆ. ವಿಗ್ರಹ ಅಂತಂದರೆ ಕಲ್ಲಿನ ವಿಗ್ರಹ ಅಲ್ಲ, ಆ ಒಂದು ಬೇರಿನಲ್ಲೇ ಗಣಪತಿಯ ಮೂರ್ತಿ, ಅಂದರೆ ಆ ಒಂದು ಆಕಾರ ಏನಿದೆ, ಗಣಪತಿ ಆಕಾರಗಳೇನಿದೆ, ಆ ಒಂದು ಚಿಹ್ನೆಗಳೇನಿದೆ, ಅದೆಲ್ಲವೂ ಕೂಡ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಆ ರೀತಿಯಾಗಿರ್ತಕ್ಕಂಥದ್ದು, ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು ಬಿಳಿ ಎಕ್ಕ. ತಂತ್ರಸಾರಗಳಿಗೆ, ಬೇರೆ ರೀತಿ ಇರ್ತಕ್ಕಂಥ ತಂತ್ರಗಳಿಗೂ ಕೂಡ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿ ಶಕ್ತಿಯುತವಾಗಿ ಕೆಲಸ ಮಾಡ್ತಕ್ಕಂಥ ವಸ್ತು. ವನಸಿರಿ ಬಿಳಿ ಎಕ್ಕ ನಿಜವಾಗ್ಲೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಬಿಳಿ ಎಕ್ಕದ ಗಿಡ ಆಗಲಿ, ಅದರ ಹೂವು ಆಗಲಿ, ಅದರ ಬೇರಾಗಲಿ, ಅದರ ಕೊಂಬೆ ಆಗಲಿ, ಅದರ ಎಲೆ ಆಗಲಿ, ಯಾವುದೂ ಕೂಡ ವೇಸ್ಟು ಎಂಬತಕ್ಕಂಥ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲದರಲ್ಲೂ ಕೂಡ ಒಂದೊಂದು ಉಪಯೋಗ ಇದೆ. ಅಷ್ಟೇ ವಿಷವೂ ಕೂಡ. ಬಿಳಿ ಎಕ್ಕದ ಗಿಡದ ಹಾಲು, ಆ ಒಂದು ಎಲೆಯಿಂದ ಬರ್ತಕ್ಕಂಥ ಎಲೆಯನ್ನು ತಾವು ಕಿತ್ತಿದ ತಕ್ಷಣ ಹಾಲು ಬರುತ್ತಲ್ಲ, ಅದೇನಾದರೂ ಅಪ್ಪಿ ತಪ್ಪಿ ನಿಮ್ಮ ಕಣ್ಣಿಗೆ ಬಿದ್ದರೆ ಕಣ್ಣೇ ಹೋಗ್ತಕ್ಕಂಥದ್ದಿರುತ್ತೆ. ಅಂದರೆ ಅಷ್ಟು ಡೇಂಜರ್. ಜೋಪಾನವಾಗಿ ತಾವು ತೆಗೆದುಕೊಳ್ಬೇಕು. ಇದನ್ನು ತಾವೆಲ್ಲರೂ ಕೂಡ ಗಮನಿಸ್ತಿದ್ದೀರಿ. ಇನ್ನು ಇದಾದ ಮೇಲೆ ಸಣ್ಣ ಮಕ್ಕಳಿಗೆ ತಾವೆಲ್ಲರೂ ಕೂಡ ಗಮನಿಸಿರ್ಬೋದು, ಹಳ್ಳಿ ಕಡೆ ಇದು ಸ್ವಲ್ಪ ಜಾಸ್ತಿ. ಹಳ್ಳಿ ಕಡೆ ಮತ್ತು ಸಿಟಿನಲ್ಲೂ ಕೂಡ ಇದರ ಅರಿವಿರತಕ್ಕಂಥವ್ರು ಒಂದಷ್ಟು ಜನ ಮಾಡ್ತಾರೆ. ಏನಪ್ಪ ಅಂದರೆ, ಬಿಳಿ ಎಕ್ಕದ ಹೂವನ್ನು ಮಕ್ಕಳ ಹತ್ರ ತಗೊಂಡೋಗಿ ಒಂದು ಸತಿ ಈ ಥರ ಅಂದು ಪಟ್ ಅನ್ನಿಸ್ತಾರೆ.
ಆ ಪಟ್ ಅಂತ ಸೌಂಡ್ ಬರುತ್ತೆ. ಅದು ಏನಕ್ಕೋಸ್ಕರ ಮಾಡ್ತಾರೆ ಎಂಬತಕ್ಕಂಥದ್ದನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಈಗ ಸಮಯದ ಅಭಾವ ಇದೆ, ಅದೆಲ್ಲವನ್ನು ಕೂಡ ಮತ್ತೆ ತಿಳಿಸ್ಕೊಡ್ತೀನಿ. ಇದಾದ ನಂತರ ಕಪ್ಪು ವಸ್ತ್ರ ಮತ್ತು ಕೆಂಪು ವಸ್ತ್ರವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಳಿ ಅಂತ ಹೇಳಿದ್ದೆ. ಕಪ್ಪು ವಸ್ತ್ರ ಮತ್ತು ಕೆಂಪು ವಸ್ತ್ರವನ್ನು ತಮ್ಮೆಲ್ಲರಿಗೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ ಅಂತ ಹೇಳಿದ್ದೆ. ನಾನು ಹೇಳಿರ್ತಕ್ಕಂಥದ್ದು ಇಷ್ಟೇ, ಆದರೆ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ನಾನು ಇಷ್ಟು ತೊಗೊಂಡು ಬಂದಿದ್ದೇನೆ. ನಾನು ಕೂಡ ತೊಗೊಳ್ಳೋದಷ್ಟೇ, ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಕೆಂಪು ವಸ್ತ್ರ ಮತ್ತು ಕಪ್ಪು ವಸ್ತ್ರ ಸಿದ್ಧಪಡಿಸಿಟ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಇದರ ಮಧ್ಯದಲ್ಲಿ ಇದರ ಕೊನೆಯ ಭಾಗ ದಾರದ ಉಂಡೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ದಾರದ ಉಂಡೆ. ಇನ್ನು ದಾರದ ಉಂಡೆಯನ್ನು ಸಿದ್ಧಪಡಿಸಿಟ್ಕೊಳ್ಬೇಕು. ಇದಾದ ನಂತರ ಇನ್ನು ಉಳಿದಿರತಕ್ಕಂಥ 3 ವಸ್ತುಗಳು, ವನಸಿರಿಗಳು ಯಾವುದಪ್ಪ? ವನಸಿರಿ ಅನ್ನೋದಕ್ಕಿಂತ ಒಂದು ಧಾನ್ಯ. ಆ ಧಾನ್ಯ, ಈಗಾಗಲೇ ಧಾನ್ಯ ಅಂದಿದ ತಕ್ಷಣ ತಮ್ಮೆಲ್ಲರ ಕಿವಿ 1 ಸೆಕೆಂಡ್ ನೆಟ್ಟಗಾಯಿತು. ಆ ಧಾನ್ಯ ಏನು? ಆ 3 ಧಾನ್ಯ, ಆ 3 ವರ್ಣದಲ್ಲಿರ್ತಕ್ಕಂಥ ಧಾನ್ಯ ಯಾವುದು ಎಂಬತಕ್ಕಂಥದ್ದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಬೇಕಾಗಿರತಕ್ಕಂಥ ಸಾಮಗ್ರಿಗಳನ್ನು ತಿಳಿಸ್ತಾ ಇದ್ದೆ. ಇದಾದ ಮೇಲೆ ಕಟ್ಟ ಕಡೆಯ ಭಾಗದಲ್ಲಿ, ಇಂದಿನ ಭಾಗದ ಕಟ್ಟ ಕಡೆಯ ಭಾಗದಲ್ಲಿ ಮತ್ತೊಂದು ಧಾನ್ಯ ಇದೆ. 3 ವರ್ಣದಲ್ಲಿರ್ತಕ್ಕಂಥ ಧಾನ್ಯ ಇದೆ. ಆ ವರ್ಣದಲ್ಲಿರ್ತಕ್ಕಂಥ ಧಾನ್ಯ ಯಾವುದು? ಈಗಾಗಲೇ ತೋರಿಸಿದ್ದೇನೆ. ಇದನ್ನು ನಾನು ನಿಮಗೆ ಸಪ್ರೇಟಾಗಿ ತೋರಿಸಿದ್ದು ಯಾಕೆ ಅಂದರೆ, ಈ ವರ್ಣದಲ್ಲಿರ್ತಕ್ಕಂಥ ಧಾನ್ಯಗಳಿಂದ ಮಾಡತಕ್ಕಂಥ ಅನುಷ್ಠಾನ ನಿಜಕ್ಕೂ ಬಹಳ ಶಕ್ತಿಯುತವಾಗಿರತಕ್ಕಂಥದ್ದು. ಆ ವರ್ಣದಲ್ಲಿರ್ತಕ್ಕಂಥ ಧಾನ್ಯಗಳು ಯಾವುದು? ಅದು ಅಕ್ಕಿ. ಅಕ್ಕಿಯಿಂದ ಮಾಡಿರತಕ್ಕಂಥ ಅನ್ನ, ಅಕ್ಕಿಯನ್ನು ಬೇಯಿಸಿ ಅನ್ನವನ್ನು ಮಾಡಿರತಕ್ಕಂಥದ್ದು. ಇಲ್ಲಿ ಒಂದು ಸ್ಪಷ್ಟೀಕರಿಸ್ತಾ ಇದ್ದೇನೆ ನಿಮ್ಮೆಲ್ರಿಗೂ ಕೂಡ. ನಿಮ್ಮ ವಾಸ್ತುಗೃಹದಲ್ಲಿ ಈ ಒಂದು ತಂತ್ರಸಾರಕ್ಕೆ ಅಂತಲೇ ಸಪ್ರೇಟಾಗಿ ಅನ್ನವನ್ನು ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಅದೇ ಮಾಡ್ತೀರಿ, ಯಾರೂ ಕೂಡ ತಪ್ಪನ್ನು ಮಾಡೋದಿಲ್ಲ. ಆದರೆ ನಾನು ತಿಳಿಸೋದು ನನ್ನ ಧರ್ಮ, ನಾನು ತಿಳಿಸ್ತಾ ಇದ್ದೇನೆ. ಇಲ್ಲಿ ಏನಪ್ಪ ಅಂದರೆ, ಈ ಒಂದು ವನಸಿರಿಗೆ ಬೇಕಾಗಿರ್ತಕ್ಕಂಥದ್ದು, ಈ ಒಂದು ತಂತ್ರಸಾರಕ್ಕೆ ಬೇಕಾಗಿರತಕ್ಕಂಥ ಈ ಒಂದು ಸಾಮಗ್ರಿ ಸಪ್ರೇಟಾಗಿ ತಾವು ಅನ್ನವನ್ನು ತಯಾರಿಸ್ಕೊಳ್ತಕ್ಕಂಥದ್ದು. ಅನ್ನವನ್ನು ತಯಾರಿಸ್ಕೊಂಡಿದ್ದಾದ ನಂತರ ಇಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಬಿಳಿ ಅನ್ನ ಸಾಧಾರಣವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾರ್ಮಲ್ ಆಗಿ ತಾವು ಮಾಡ್ತಕ್ಕಂಥದ್ದೇ. ಕೆಂಪು ಅನ್ನ, ಕೆಂಪು ಅನ್ನಕ್ಕೆ ತಾವು ಏನು ಮಾಡ್ಬೋದು ಅಂದರೆ, ನೀವು ಯಾವಾಗ ಗ್ರಂಥಿಗೆ ಅಂಗಡಿಗೆ ಹೋಗ್ತೀರೋ ಆಗಲೇ ಕೆಂಪು ಕಲರ್ ಕೂಡ ಸಿಗ್ತಕ್ಕಂಥದ್ದು ಇರುತ್ತೆ. ಆ ಕೆಂಪು ಕಲರನ್ನು ಕೂಡ ತಾವು ತೆಗೆದುಕೊಂಡು ಬರ್ಬೋದು. ಇಲ್ಲಾಂದರೆ ವಾಸ್ತುಗೃಹದಲ್ಲಿ ಏನಾದರೂ ಕುಂಕುಮ ಇದ್ದರೆ, ಕೆಂಪು ಕುಂಕುಮ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಇರತಕ್ಕಂಥದ್ದೇ. ಕೆಂಪು ಕುಂಕುಮವನ್ನು ಇದರೊಳಗಡೆ ಮಿಶ್ರಣವನ್ನು ಮಾಡಿ ಕೆಂಪು ಅನ್ನವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ಇನ್ನು ಗುರುಗಳೇ, ಕಪ್ಪು ಅನ್ನ ತಾವು ಹೇಳಿದ್ರಿ, ಇದನ್ನು ಹೇಗೆ ನಾವು ಸಿದ್ಧಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಮಾತನ್ನು ಹೇಳೋದಾದರೆ, ಕಪ್ಪು ಅನ್ನವನ್ನು ತಾವೆಲ್ಲರೂ ಕೂಡ ಇಜ್ಲು, ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ, ಇಜ್ಲಿನಿಂದ ಕೂಡ ಈ ಒಂದು ಅನ್ನವನ್ನು ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಗ್ರಂಥಿಗೆ ಅಂಗಡಿಯಲ್ಲಿ, ಈಗಾಗಲೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹೇಳಿದೆ, ಗ್ರಂಥಿಗೆ ಅಂಗಡಿಯಲ್ಲೇ ಈ ಒಂದು ಕಪ್ಪು ವರ್ಣದಲ್ಲಿರ್ತಕ್ಕಂಥ ಆ ಒಂದು ಪುಡಿ ಸಿಗುತ್ತೆ, ಕಪ್ಪು ಪುಡಿ ಸಿಗುತ್ತೆ. ಆ ಒಂದು ಪುಡಿಯನ್ನು ತಾವು ತೆಗೆದುಕೊಂಡು ಬಂದು ಅನ್ನಕ್ಕೆ ಕಲಿಸಿ ಆ ಒಂದು ಕಪ್ಪು ಅನ್ನವನ್ನು ಮಾಡ್ಕೊಳ್ಬೋದು. ತಾವು ಇಜ್ಲಿನಿಂದನೂ ಕೂಡ ಮಾಡ್ಕೊಳ್ಬೋದು, ಬಿಳಿಯ ಅನ್ನದಿಂದಲೂ ಕೂಡ ಮಾಡ್ಕೊಳ್ಬೋದು. ಅಂದರೆ ನಾರ್ಮಲ್ ಆಗಿ ನೀವು ಆ ಒಂದು ಪುಡಿಯಿಂದನೂ ಕೂಡ ಮಾಡ್ಕೊಳ್ಬೋದು, ಯಾವುದಾದ್ರೂ ಕೂಡ ಪರವಾಗಿಲ್ಲ. ಆದರೆ ನಮಗೆ ಕಪ್ಪು ವರ್ಣದಲ್ಲಿರ್ತಕ್ಕಂಥ ಅನ್ನ, ಇದು ಮಾತ್ರ ಬಹಳ ಮುಖ್ಯ. ಇನ್ನು ತಂತ್ರಸಾರವನ್ನು ಪ್ರಾರಂಭ ಮಾಡೋಣ. ಸಮಯ ಸಾಕಷ್ಟು ಈಗಾಗಲೇ ಆಗೋಗಿದೆ. ಯಾಕೆಂದರೆ ಮಾಹಿತಿಗಳನ್ನು ಹೇಳ್ತಾ ಹೋದರೆ, ನಿಮ್ಮ ಶ್ರೀನಿವಾಸ್ ಶರ್ಮಾರವ್ರಿಗೆ ಮೈಕ್ ಕೊಟ್ಟರೆ 1 hour 2 hour ಭಾಷಣ ಮಾಡೋ ಅಂದರೂ ಮಾಡ್ತೀವಿ. ಆದರೆ ಅಲ್ಲಿ ಭಾಷಣ ಮಾಡಬೇಕಾದ್ರೂ ಕೂಡ ಒಂದಷ್ಟು ತಳಮಳಗಳೇ. ಯಾಕೆ ಅಂದರೆ, ಏನು ಭಾಷಣ ಮಾಡಬೇಕಾದ್ರೂ ಕೂಡ ಸಾಕಷ್ಟು ಬಾರಿ ಯೋಚನೆಯನ್ನು ಮಾಡಿ ಭಾಷಣವನ್ನು ಮಾಡಬೇಕು. ಏನೊಂದು ಮಾಹಿತಿಯನ್ನು ಕೊಡಬೇಕಾದ್ರೂ ಕೂಡ ಅದನ್ನು ಆಲೋಚನೆಯನ್ನು ಮಾಡಿ ಮಾಹಿತಿಯನ್ನು ಕೊಡಬೇಕು. ಇನ್ನು ಯಂತ್ರಸಾರವನ್ನು ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಮಾಡಿಕೊಡ್ತೇನೆ. ಇಷ್ಟು ಹೊತ್ತಿನವರೆಗೂ ಕೂಡ ಬರೀ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಿಳಿಸಿದ್ದಾಯಿತು. ಇನ್ನು ಯಂತ್ರಸಾರವನ್ನು ತಿಳಿಸ್ಬೇಕು. ಈ ಬಾರಿ ಯಂತ್ರಸಾರ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು, ಈಸಿಯಾಗಿರ್ತಕ್ಕಂಥದ್ದು, ಅಷ್ಟು ಕಷ್ಟ ಅಲ್ಲ, ಈಸಿಯಾಗಿರ್ತಕ್ಕಂಥದ್ದೇ, ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು. ಈಗಾಗಲೇ ನಾನು ಮೊದಲೇ ಹಾಕ್ಕೊಂಡ್ಬಿಟ್ಟಿದ್ದೇನೆ. ಇದು ನಾನು ಹಾಕಿರ್ತಕ್ಕಂಥದ್ದು. ಒಬ್ಬ ಗಂಡು ರಂಗೋಲಿಯನ್ನು ಹಾಕಿದ್ರೆ ಹೇಗಿರುತ್ತೋ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ನನಗೆ ಅಲ್ಪ ಸ್ವಲ್ಪ ಕಲ್ತಿರ್ತಕ್ಕಂಥ ವಿದ್ಯೆಯಲ್ಲಿ ನಾನು ಹಾಕಿರ್ತಕ್ಕಂಥದ್ದಿದೆ. ತಟ್ಟೆ ಇಟ್ಟು ನೋಡಿ, ಇಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕಾದ್ರೆ ತಟ್ಟೆ ಇಟ್ಟು ಒಂದಷ್ಟು ರಂಗೋಲಿಗಳು ಹಾಗೆ ಹೀಗೆ ಎಲ್ಲ ಕೂಡ ಆಗಿದೆ. ಇದರಲ್ಲಿ ಅಭ್ಯಂತರ ಇಲ್ಲ ಅಂದರೆ ತಾವೆಲ್ಲರೂ ಕೂಡ ಒಂದು ಕ್ಷಮೆ ಕೂಡ ಇರಬೇಕು. ಗುರುಗಳೇ ತೋರಿಸ್ತಾ ಇದ್ದೀರಿ, ಇಲ್ಲಿ ನೋಡಿ ಇದೇನಿದು ರಂಗೋಲಿ, ನೀವು ಯಾಕೆ ಹಿಂಗೆ ಹಾಕಿದ್ದೀರಾ? ಯಾಕೆಂದರೆ ತಾವೆಲ್ಲರೂ ಕೂಡ ಅದನ್ನೆಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತೀರಿ. ಇರಲಿ, ಅದರ ಮಧ್ಯದಲ್ಲಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಿಳಿಸಿದ್ದಾಯಿತು. ತಂತ್ರಸಾರ ಈಗ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ತಂತ್ರಸಾರವನ್ನು ಮಾಡಿಕೊಳ್ತಕ್ಕಂಥದ್ದು, ಮೊದಲನೇದಾಗಿ ಮಧ್ಯಭಾಗದಲ್ಲಿ ಒಂದು ಸಣ್ಣ ವೃತ್ತಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಒಂದು ಸಣ್ಣ ವೃತ್ತಾಕಾರವನ್ನು ಹಾಕ್ಕೊಂಡಿದ್ದಾದ ನಂತರ ಅದರ ಸುತ್ತಲೂ ಕೂಡ ಮತ್ತೊಂದು ವೃತ್ತಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ
ಮತ್ತೊಂದು ವೃತ್ತಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು. ಇನ್ನು ಈ ಒಂದು ತಂತ್ರಸಾರದ ಮಧ್ಯಭಾಗದ ಎಡಭಾಗದ ಮುಂಭಾಗದಲ್ಲಿರ್ತಕ್ಕಂಥದ್ದು ಮಧ್ಯಭಾಗದಿಂದ ಎಡಭಾಗಕ್ಕೆ ಬಂದು ಎಡಭಾಗದಿಂದ ಮುಂಭಾಗಕ್ಕೆ ಬಂದಾಗ ಎಡಭಾಗದ ಮುಂಭಾಗಕ್ಕೆ ಬಂದಾಗ 3 ರೇಖೆ ಉಳ್ಳಂತಹ ಒಂದು ತ್ರಿಕೋಣ ಮಧ್ಯದ ಒಳಗಡೆ, ಅಂದರೆ ಇದರ ಒಳಗಡೆನೂ ಕೂಡ ಒಂದು ತ್ರಿಕೋಣ ಇದೆ, ಇದರ ಆಚೆ ಕಡೆನೂ ಕೂಡ ಒಂದು ತ್ರಿಕೋಣ ಇದೆ. ಒಳಗಡೆ ಚಿಕ್ಕ ತ್ರಿಕೋಣ, ಆಚೆ ಕಡೆ ದೊಡ್ಡ ತ್ರಿಕೋಣ ಒಂದಿದೆ. ಇದನ್ನು ಕೂಡ ತಾವೆಲ್ಲರೂ ಕೂಡ ಹಾಕ್ಕೊಳ್ಬೇಕು ಯಂತ್ರ. ಈ ಒಂದು ಯಂತ್ರವನ್ನು ಹಾಕ್ಕೊಂಡಿದ್ದಾದ ನಂತರ ಇನ್ನು ಎಡಭಾಗದ ಕೆಳಭಾಗ, ಈ ಒಂದು ಕೆಳಗಡೆ ತಾವು ಗಮನಿಸ್ತಾ ಇದ್ದೀರಿ ನೋಡಿ. ತಾವು ಈ ಜಾಗದಲ್ಲಿ ನೋಡೋದಾದರೆ 4 ರೇಖೆ ಉಳ್ಳಂತಹ ಒಂದು ಚೌಕಾಕಾರ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು 4 ರೇಖೆ ಉಳ್ಳಂತಹ ಒಂದು ಚೌಕಾಕಾರ, ಒಳಗಡೆ ಚಿಕ್ಕ ಚೌಕಾಕಾರ, ಆಚೆ ಕಡೆ ದೊಡ್ಡ ಚೌಕಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು. ಇನ್ನು ಇದಾದ ಮೇಲೆ ತಾವು ಇಲ್ಲಿ ಬಂದರೆ ಇದೇನಿದು ವಿಭಿನ್ನ ರೀತಿಯಲ್ಲಿ ಇರ್ತಾ ಇದೆಯಲ್ಲ, ವಿಭಿನ್ನ ರೀತಿಯಲ್ಲಿ ಕಾಣ್ತಾ ಇದೆಯಲ್ಲ, ಇದೇಗೆ ಹಾಕ್ಕೊಳ್ಳೋದು? ಇನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪ್ರತಿಯೊಂದು ಹೆಣ್ಣು ಮಗನೂ ಕೂಡ ಪ್ರಾರಂಭದ ಹಂತದಲ್ಲಿ ಕಲಿತಕ್ಕಂಥ ಮೊದಲನೇ ರಂಗೋಲಿ ಡಿಸೈನ್ ಇದು. ಏನೂ ಕಷ್ಟ ಇಲ್ಲ. ಇದನ್ನು ಡಿಸೈನು ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ ಹೊರತಾಗಿ ಈ ಒಂದು ಯಂತ್ರದಿಂದ ಆಗ್ತಕ್ಕಂಥ ಚಮತ್ಕಾರ ಸಾಕಷ್ಟು. ಅದಕ್ಕೋಸ್ಕರ ಈ ಒಂದು ಯಂತ್ರವನ್ನು ಹಾಕಿರ್ತಕ್ಕಂಥದ್ದು. ಯಂತ್ರವನ್ನು ಬಹಳ ವಿಶೇಷವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಇದರ ವಿಮರ್ಶೆ ಮಾಡ್ತೀನಿ, ಇದನ್ನು ಹೇಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ ಎಂಬತಕ್ಕಂಥದ್ದನ್ನು ತಾವು ಗಮನವಿಟ್ಟು ನೋಡಬೇಕು. ನೋಡಿ, ಮೊದಲನೇದಾಗಿ ನೀವೇನು ಮಾಡ್ತೀರಿ, ಇಲ್ಲಿ ಗೆರೆಗಳನ್ನು ಹಾಕ್ಕೊಳ್ತಕ್ಕಂಥದ್ದು, 4 ಗೆರೆಗಳನ್ನು ಹಾಕ್ಕೊಳ್ತಕ್ಕಂಥದ್ದು. ನೋಡಿ, 1 ಗೆರೆ, 2 ಗೆರೆ, 3ನೇ ಗೆರೆ, 4ನೇ ಗೆರೆಯನ್ನು ಹಾಕ್ಕೊಳ್ತಕ್ಕಂಥದ್ದು. ಇದಾದ ನಂತರ ನೋಡಿ, ಒಳಗಡೆನೆ 4 ಗೆರೆಗಳನ್ನು ಅದು ಆಚೆ ಕಡೆ ಹೋಗಬೇಕು, ಅಂದರೆ ಈ ಒಂದು ಚೌಕಾಕಾರದ ಆಚೆ ಕಡೆಗೆ ಮುಂದುವರಿಬೇಕು ಗೆರೆಗಳು. ಈಗ ಹೇಗೆ ತಾವು ಚೌಕಾಕಾರವನ್ನು ನೋಡ್ತಾ ಇದ್ದೀರೋ ಈ ಚೌಕಾಕಾರದ 4 ದಿಕ್ಕಿನಲ್ಲೂ ಕೂಡ ಗೆರೆಗಳು ಮುಂದುವರಿಬೇಕು. ಈ ರೀತಿಯಾಗಿ ಗೆರೆಗಳು ಮುಂದುವರೆದು ಅದೇ ರೀತಿ ಅದರ ಮೇಲೂ ಕೂಡ ಒಂದು ಚೌಕಾಕಾರವನ್ನು ಹಾಕ್ಕೊಳ್ಬೇಕು. ಅದನ್ನೂ ಕೂಡ ಮುಂದುವರೆದಿರತಕ್ಕಂಥ ಗೆರೆಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಅರ್ಧ ಪದ್ಮಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು. ಅರ್ಧ ಪದ್ಮಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ ಪದ್ಮಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು ಅಷ್ಟೇ. ಅದನ್ನು 4 ದಿಕ್ಕಿನಲ್ಲೂ ಕೂಡ ಬಹಳ ವಿಶೇಷವಾಗಿ ಹಾಕ್ಕೊಳ್ತಕ್ಕಂಥದ್ದು. ಇದಾದ ನಂತರ ಇದು ತಂತ್ರಸಾರದ ಮಧ್ಯಭಾಗದಿಂದ ಬಲಭಾಗ ಹಿಂಭಾಗದಲ್ಲಿರ್ತಕ್ಕಂಥದ್ದು. ಇನ್ನು ಮುಂಭಾಗದಲ್ಲಿ ಹೇಗೆ ತಂತ್ರಸಾರದ ಮಧ್ಯದಲ್ಲಿ 2 ವೃತ್ತಾಕಾರವನ್ನು ಹಾಕಿಕೊಂಡಿದ್ದೀರೋ ಅದೇ ರೀತಿ ಈ ಭಾಗದಲ್ಲೂ ಕೂಡ ಚಿಕ್ಕದಾಗಿರ್ತಕ್ಕಂಥ ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಒಳಗಡೆ ಒಂದು ಚಿಕ್ಕದು, ಅದಾದರ ಮೇಲೆ ಅದರ ಮೇಲೆ ಅದಕ್ಕಿಂತ ಚೂರು ದೊಡ್ಡದು, ಈ ರೀತಿಯಾಗಿರ್ತಕ್ಕಂಥ ವೃತ್ತಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು. ಇನ್ನು ಅಷ್ಟೂ ತಂತ್ರಸಾರಗಳು ಕೂಡ ಈ ಒಂದು ಯಂತ್ರಗಳು ಕೂಡ ಮಾಡ್ತಕ್ಕಂಥ ಪೂಜೆಗೆ ಬೇರೆ ರೀತಿಯಾಗಿರ್ತಕ್ಕಂಥ ಮೊದಲೇ ದುಷ್ಟಶಕ್ತಿಗಳ ಪರಿಹಾರಕ್ಕಾಗಿ ಈ ಒಂದು ತಂತ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಚಾರಕ್ಕೆ ಬಂದಾಗ ಈ ಒಂದು ಯಂತ್ರಸಾರದ ಒಳಗಾಗಲಿ ತಂತ್ರಸಾರವನ್ನು ಮಾಡ್ತಾ ಇರತಕ್ಕಂಥ ಸ್ಥಳದಲ್ಲಾಗಲಿ ಯಾವುದೇ ರೀತಿ ದುಶ್ಚಟಗಳಾಗಬಾರ್ದು ಅಂತ ಹೇಳಿ, ಅಂದರೆ ದುಶ್ಚಟಗಳಂದರೆ ಯಾವೊಂದು ದುಷ್ಟಶಕ್ತಿಗಳು ಯಾವುದೇ ರೀತಿ ಇದಕ್ಕೆ ಬಂದು ಹಾನಿಕಾರವನ್ನು ಮಾಡ್ತಕ್ಕಂಥದ್ದಾಗಲಿ ಇಲ್ಲಾಂದರೆ ಇಲ್ಲೇನೋ ಚೇಷ್ಟೆಗಳನ್ನು ಮಾಡ್ತಕ್ಕಂಥದ್ದಾಗಲಿ ಮಾಡಬಾರ್ದು ಅಂತೇಳಿ 4 ದಿಕ್ಕಿನಲ್ಲೂ ಕೂಡ 2 ಗೆರೆಗಳನ್ನು ಹಾಕ್ತಕ್ಕಂಥದ್ದು, ದಿಗ್ಬಂಧನ 2 ಗೆರೆಗಳನ್ನು ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಬಂಧನವನ್ನು ಮಾಡ್ತಕ್ಕಂಥದ್ದು. ಅಂದರೆ ಇಲ್ಲಿ ಒಳಗಡೆ ಮಾಡ್ತಕ್ಕಂಥ ಅಷ್ಟೂ ತಂತ್ರಸಾರವು ಕೂಡ ಇದರ ಒಳಗಡೆನೇ ಇರಬೇಕೆ ಹೊರತಾಗಿ ಇದರ ಆಚೆ ಹೋಗಬಾರ್ದು. ಈ ರೀತಿಯಾಗಿರ್ತಕ್ಕಂಥದ್ದು 2 ಗೆರೆಗಳನ್ನು ಹಾಕ್ಕೊಳ್ತಕ್ಕಂಥದ್ದು. ಇನ್ನು ಇದಾಯಿತು, ತಂತ್ರಸಾರವನ್ನು ಪ್ರಾರಂಭ ಮಾಡೋಣ. ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ನೀವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಸಾಂಬ್ರಾಣಿಯನ್ನು ಮಾಡಬೇಕು. ಅಂದರೆ ಈ ಕೆಂಡವನ್ನು ಕಾಯಿಸ್ಕೊಳ್ಬೇಕು, ಧೂಪವನ್ನು ಮಾಡಬೇಕು. ಸಾಂಬ್ರಾಣಿ ಏನಕ್ಕೆ ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತೀನಿ ಅಂತ ಹೇಳಿದ್ದೆ. ಸಾಂಬ್ರಾಣಿ ಇದಕ್ಕೋಸ್ಕರ. ಈಗ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ನನ್ನ ಕೈಯಲ್ಲಿ ಕೆಂಡ ಇದೆ. ಕೆಂಡ ಎಂಬತಕ್ಕಂಥ ಮಾತನ್ನು ಹೇಳಿದ ತಕ್ಷಣ ತಾವೆಲ್ಲರೂ ಕೂಡ ಸ್ವಲ್ಪ ಜೋಪಾನ, ಭಾರಿ ಡೇಂಜರು. ಬೆಂಕಿ ಜೊತೆ ನಾವು ಯಾವತ್ತೂ ಕೂಡ ಆಟ ಆಡಬಾರ್ದು. ಪಂಚಭೂತಗಳಲ್ಲಿ ನಾವು ಯಾವತ್ತೂ ಕೂಡ ಆಟ ಆಡಬಾರ್ದು, ಅಂತಹ ಆಟ ಆಡಬಾರ್ದು. ಅಂತಹ ವಿಚಾರಕ್ಕೆ ಹೇಳ್ತಾ ಇರೋದು. ಬೆಂಕಿ ಬಹಳ ಜೋಪಾನ. ಕೆಂಡದಿಂದ ಕೆಲಸ ಮಾಡ್ತಾ ಇದ್ದೀರಿ, ಕೆಂಡವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ, ಬಹಳ ಜೋಪಾನ. ವಸ್ತ್ರಗಳು ಬಹಳ ಜೋಪಾನ. ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲನೇ ಹಂತದಲ್ಲಿ ಒಂದು ಚೂರು ಸಾಂಬ್ರಾಣಿಯನ್ನು ತೆಗೆದುಕೊಳ್ಳಿ. ಒಂದೇ ಒಂದು ಚಿಟಿಕೆ ಸಾಂಬ್ರಾಣಿಯನ್ನು ತೆಗೆದುಕೊಂಡು ಇದರ ಒಳಗಡೆ ಹಾಕ್ತಕ್ಕಂಥದ್ದು. ಜಾಸ್ತಿ ಬೇಡ, ಒಂದೇ ಒಂದು ಚಿಟಿಕೆ ಸಾಂಬ್ರಾಣಿಯನ್ನು ತಾವೆಲ್ಲರೂ ಕೂಡ ತೆಗೆದುಕೊಳ್ತಕ್ಕಂಥದ್ದು. ಮೊದಲನೇದಾಗಿ ಯಂತ್ರಸಾರಕ್ಕೆ ಧೂಪದಿಂದ ಆರತಿಯನ್ನು ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತಾತು ಏತೆ ಸಹಸ್ರಮೈ ಶಂಪಾಶ ಮೃತ್ಯಾಯ ಹಂತವೇ ತಾನಿಗ್ನಿಸ್ಸಮಾಯ ಯಾ ಸರ್ವಾನವ ಯಜಾಮಹೇ ಮೃತ್ಯವೇ ಸ್ವಾಹ ಮೃತ್ಯವೇ ಸ್ವಾಹ ಮಹಾಮೃತ್ಯುಂಜಯ ಇದನ್ನ ಮಮ. ಮೃತ್ಯುಂಜಯನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ
ತಂತ್ರಸಾರವನ್ನು ಪ್ರಾರಂಭ ಮಾಡೋಣ. ಪ್ರಾರಂಭದ ಹಂತದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಬಿಳಿ ಎಕ್ಕದ ಎಲೆಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಡಿದ್ರಿ. ಬಿಳಿ ಎಕ್ಕದ ಎಲೆಯನ್ನು ತೆಗೆದುಕೊಳ್ತಕ್ಕಂಥದ್ದು. ಬಿಳಿ ಎಕ್ಕದ ಎಲೆಯನ್ನು ಬಹಳ ವಿಶೇಷವಾಗಿ ಮೊದಲನೇದಾಗಿ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಇಡ್ತಕ್ಕಂಥದ್ದು. ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಇಡ್ತಕ್ಕಂಥದ್ದು. ಇದಾದ ಮೇಲೆ ಮುಂದೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಬಿಳಿ ಎಕ್ಕದ ಎಲೆಯನ್ನು ನಾನೆಲ್ಲ ಇಡಬೇಕಾಗಿರತಕ್ಕಂಥ ಜಾಗದಲ್ಲಿ ಎಲ್ಲ ಕಡೆಯೂ ಕೂಡ ಬಿಳಿ ಎಕ್ಕದ ಎಲೆಯನ್ನು ನಾನೆಲ್ಲ ಕಡೆ ಕೂಡ ಇಡ್ತಾ ಇದ್ದೆ. ಅದರ ಮಧ್ಯದಲ್ಲಿ ಸಣ್ಣ ಬ್ರೇಕು, ವಿರಾಮ ಬಂತು. ಅದಾದ ಮೇಲೆ ಈಗ ವಿರಾಮದ ನಂತರ ಮತ್ತೊಮ್ಮೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಇನ್ನು ತಂತ್ರಸಾರಕ್ಕೆ ತಡ ಮಾಡ್ತಕ್ಕಂಥದ್ದು ಬೇಡ, ಪ್ರಾರಂಭ ಮಾಡೋಣ. ಇನ್ನು ಮಧ್ಯಭಾಗದಲ್ಲಿ ಈ ಒಂದು ಬಿಳಿ ಎಕ್ಕದ ಎಲೆಯನ್ನು ಇಟ್ಟಿದ್ದಾದ ನಂತರ ಈ ಒಂದು ತಂತ್ರಸಾರದ ಎಡಭಾಗದ ತ್ರಿಕೋಣದಲ್ಲೂ ಕೂಡ ಒಂದು ವಿಳೆದೆಲೆಯನ್ನು ಇಟ್ಕೊಳ್ತಕ್ಕಂಥದ್ದು. ಇದಾದ ನಂತರ ಇಲ್ಲಿರ್ತಕ್ಕಂಥ ಚೌಕಾಕಾರದಲ್ಲೂ ಕೂಡ ಈ ಒಂದು ತ್ರಿಕೋಣ, ಈ ಒಂದು ಬಿಳಿ ಎಕ್ಕದ ಎಲೆಯನ್ನು ಇಡ್ತಕ್ಕಂಥದ್ದು. ಇದಾದ ನಂತರ ಇಲ್ಲಿ ಬರೆದಿರ್ತಕ್ಕಂಥ ಯಂತ್ರದ ಮೇಲೂ ಕೂಡ ಒಂದು ಬಿಳಿ ಎಕ್ಕದ ಎಲೆಯನ್ನು ಇಡ್ತಕ್ಕಂಥದ್ದು. ಇದಾದ ನಂತರ ಈ ಒಂದು ತಂತ್ರಸಾರದ ಮುಂಭಾಗ ಬಲಭಾಗದಲ್ಲಿರ್ತಕ್ಕಂಥ ಆ ಒಂದು ವೃತ್ತಾಕಾರದ ಮೇಲೂ ಕೂಡ ಒಂದು ಬಿಳಿ ಎಕ್ಕದ ಎಲೆಯನ್ನು ಈ ರೀತಿಯಾಗಿ ಇಡ್ತಕ್ಕಂಥದ್ದು. ಇಟ್ಟಿದ್ದಾದ ನಂತರ ಇದರ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಬಹಳ ವಿಶೇಷವಾಗಿ ಮಣ್ಣಿನ ಕುಡಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಮಣ್ಣಿನ ಕುಡಿಕೆಯನ್ನು ಪ್ರಾರಂಭದ ಹಂತದಲ್ಲಿ ಎಡಭಾಗದ ಮುಂಭಾಗದಲ್ಲಿ ಇಡ್ತಕ್ಕಂಥದ್ದು. ಈ ರೀತಿಯಾಗಿ ಇನ್ನು ಎಡಭಾಗದ ಹಿಂಭಾಗದಲ್ಲಿ ಈ ರೀತಿಯಾಗಿ ಮಣ್ಣಿನ ಕುಡಿಕೆಯನ್ನು ಇಡ್ತಕ್ಕಂಥದ್ದು. ಇದಾದ ಮೇಲೆ ಈ ಒಂದು ತಂತ್ರಸಾರದ ಬಲಭಾಗದ ಯಂತ್ರಸಾರದ ಮೇಲೆ ಒಂದು ಮಣ್ಣಿನ ಕುಡಿಕೆಯನ್ನು ಈ ರೀತಿಯಾಗಿ ಇಡ್ತಕ್ಕಂಥದ್ದು. ಇದಾದ ಮೇಲೆ ತಂತ್ರಸಾರದ ಮುಂಭಾಗದಲ್ಲಿ ಈ ರೀತಿಯಾಗಿ ಮಣ್ಣಿನ ಕುಡಿಕೆಯನ್ನು ಇಡ್ತಕ್ಕಂಥದ್ದು. ಇದಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಮಧ್ಯಭಾಗದಲ್ಲಿ ಈ ಒಂದು ಮಣ್ಣಿನ ಹಣತೆಯನ್ನು ಈ ರೀತಿಯಾಗಿ ಇಡ್ತಕ್ಕಂಥದ್ದು. ಮಣ್ಣಿನ ಹಣತೆ, ಆ ಹಣತೆಗೆ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ, ಅದನ್ನು ಯಾವ ರೀತಿ ದೀಪವನ್ನು ಪ್ರಜ್ವಲಿಸಬೇಕು ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಇದೆಲ್ಲವೂ ಕೂಡ ಸಿದ್ಧಪಡಿಸಿಟ್ಕೊಂಡಾದ ನಂತರ, ಇದೆಲ್ಲವೂ ಕೂಡ ಆದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಬಹಳ ವಿಶೇಷವಾಗಿ ಬಿಳಿ ಎಕ್ಕದ ಹೂವು ಅಂತ ನಿಮ್ಮೆಲ್ಲರಿಗೂ ಕೂಡ ನಾನು ತಿಳಿಸಿದ್ದೆ. ಬಿಳಿ ಎಕ್ಕದ ಹೂವನ್ನು ಇಲ್ಲಿರ್ತಕ್ಕಂಥ ಕುಡಿಕೆಗಳಲ್ಲಿ ಒಂದೊಂದೇ ಹೂಗಳನ್ನು ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಒಂದೊಂದೇ ಹೂಗಳನ್ನು ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಒಂದೊಂದೇ ಹೂಗಳನ್ನು ಹಾಕಿದ್ದಾದ ನಂತರ ಮೊದಲನೇದಾಗಿ ನಾನು ತಿಳಿಸ್ಬೇಕಾಗಿತ್ತು, ಕ್ಷಮೆ ಇರಲಿ, ಈ ಒಂದು ತಂತ್ರಸಾರಕ್ಕೆ ಬೇಕಾಗಿರತಕ್ಕಂಥ ಬೀಜಾಕ್ಷರಿ ಮಂತ್ರ. ಯಾಕೆಂದರೆ ತಂತ್ರಸಾರವನ್ನು ಮೌನದಿಂದ ತಂತ್ರಸಾರವನ್ನು ಮಾಡಿದರೆ ಯಾವುದೇ ರೀತಿ ಫಲಕಾರಿ ಆಗ್ತಕ್ಕಂಥದ್ದಲ್ಲ. ಮೌನದಿಂದ ಇರತಕ್ಕಂಥದ್ದು ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡಬೇಕು. ಆ ಒಂದು ವಿಚಾರಕ್ಕೆ ಬಂದಾಗ ಈ ಒಂದು ತಂತ್ರಸಾರಕ್ಕೆ ಬಹಳ ಉಪಯುಕ್ತವಾಗಿರತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಏನಪ್ಪ ಅಂದರೆ, ಆ ಒಂದು ಬೀಜಾಕ್ಷರಿ ಮಂತ್ರವನ್ನು ತಾವು ಉಚ್ಚಾರಣೆಯನ್ನು ಮಾಡಬೇಕಾದ್ರೂ ಕೂಡ ಬಹಳ ಜೋಪಾನ, ಬಹಳ ಸ್ಪಷ್ಟವಾಗಿ ಉಚ್ಚಾರಣೆಯನ್ನು ಮಾಡಬೇಕು. ತಂತ್ರಸಾರಕ್ಕೆ ಬೇಕಾಗಿರತಕ್ಕಂಥ ಬೀಜಾಕ್ಷರಿ ಮಂತ್ರ ಏನಪ್ಪ ಅಂದರೆ, ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ರಂ ಸಂ. ಈ ರೀತಿಯಾಗಿರ್ತಕ್ಕಂಥದ್ದು. ಸಂ ರಂ ಈ ರೀತಿಯಾಗಿರ್ತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಿಧಾನಕ್ಕೆ ಹೇಳುತ್ತೇನೆ, ತಾವೆಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ಹ್ರಾಂ, ಹ ರಾ ಅಂ, ಹ್ರಾಂ ಹ್ರೀಂ ಈ ಹ್ರೀ ಇಂ. ಇಂ ಅಂದರೆ ಲಾಸ್ಟಲ್ಲಿ ಸೊನ್ನೆ, ಅಂದರೆ ಸೊನ್ನೆ ಬರಬೇಕಂತ, ಆ ರಾ ಆದಮೇಲೆ ಸೊನ್ನೆ ಬರಬೇಕಂಥದ್ದು. ಹರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ. ಈ ರೀತಿಯಾಗಿರ್ತಕ್ಕಂಥದ್ದು ಬೀಜಾಕ್ಷರಿ ಮಂತ್ರ. ಹೇಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ, ಕೇಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ, ಉಚ್ಚಾರಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಕಷ್ಟಪಟ್ಟರೇನೆ ಫಲಕಾರಿ ಆಗ್ತಕ್ಕಂಥದ್ದು. ಕಷ್ಟಪಟ್ಟರೆ ನೋಡಿ, ಕೈ ಕೆಸರಾದ್ರೇ ಬಾಯಿ ಮೊಸರು. ಆ ಒಂದು ವಿಚಾರಕ್ಕೆ ಬಂದಾಗ ಈ ತಂತ್ರಸಾರದಲ್ಲಿರ್ತಕ್ಕಂಥ ಈ ಒಂದು ಬೀಜಾಕ್ಷರಿ ಮಂತ್ರವೂ ಕೂಡ ಅಷ್ಟೇ ಕಷ್ಟಕರವಾಗಿರ್ತಕ್ಕಂಥದ್ದು. ಹ್ರಾಂ ಹ್ರೀಂ ಸಂ ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ತಾನೆ ಈ ಒಂದು ತಂತ್ರಸಾರವನ್ನು ಮಾಡ್ತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ಈ ಒಂದು ತಂತ್ರಸಾರದಲ್ಲಿ ಬಿಳಿ ಎಕ್ಕದ ಹೂವನ್ನು ಹಾಕಿದ್ದಾದ ನಂತರ ತಾವೆಲ್ಲರೂ ಕೂಡ ಹಾಲ್ಮಡ್ಡಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಮೃತ್ತಿಗೆಯನ್ನು ಚೂರೇ ತೆಗೆದುಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಈ ಒಂದು ಕುಡಿಕೆಯ ಒಳಗಡೆ ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ. ಈ ರೀತಿಯಾಗಿ ಮೃತ್ತಿಗೆಯನ್ನು, ಅಂದರೆ ಈ ಒಂದು ಹಾಲ್ಮಡ್ಡಿ ಎಂಬತಕ್ಕಂಥ ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಮೃತ್ತಿಗೆಯನ್ನು ಅದರ ಒಳಗಡೆ ಹಾಕ್ತಕ್ಕಂಥದ್ದು. ಆ ಒಂದು ಕುಡಿಕೆಯ ಒಳಗಡೆ ಹಾಕ್ತಕ್ಕಂಥದ್ದು. ಕುಡಿಕೆಯ ಒಳಗಡೆ ಹಾಕಿದ್ದಾದ ನಂತರ
ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ತಕ್ಕಂಥದ್ದು. ಬಿಳಿ ಸಾಸಿವೆಯನ್ನು ಕೂಡ ಒಂದೊಂದು ಚಿಟಿಕೆ ಬಿಳಿ ಸಾಸಿವೆಯನ್ನು ಇದ್ರ ಒಳಗಡೆ ಹಾಕ್ತಕ್ಕಂಥದ್ದು. ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ. ಈ ರೀತಿಯಾಗಿರ್ತಕ್ಕಂಥದ್ದು. ಇದಾದ ಮೇಲೆ ಈ ಒಂದು ಬಿಳಿ ಸಾಸಿವೆಯನ್ನು ಹಾಕಿದ್ದಾದ ನಂತರ ಎಡಮುರಿ ಮತ್ತು ಬಲಮುರಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಈ ಒಂದು ಎಡಮುರಿ ಬಲಮುರಿಯನ್ನು ಹಾಕಬೇಕಾದ್ರೆ ನೋಡಿ, ಈ ಒಂದು ತಂತ್ರಸಾರದಲ್ಲಿ ಈಗ ನಾನು ಮಾಡ್ತಾ ಇರತಕ್ಕಂಥದ್ದೇ ಬಹಳ ವಿಭಿನ್ನ ರೀತಿಯಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಎಡಮುರಿ ಬಲಮುರಿಯನ್ನು ಏಕಾಏಕಿ ತೆಗೆದುಕೊಂಡು ತಾವು ಅದರೊಳಗಡೆ ಹಾಕ್ತಕ್ಕಂಥದ್ದಲ್ಲ. ಮೊದಲನೇದಾಗಿ ನಿಮ್ಮ 2 ಕೈಗಳಲ್ಲೂ ಕೂಡ ಎಡಮುರಿ ಮತ್ತು ಬಲಮುರಿಯನ್ನು ಪಕ್ಕದಲ್ಲಿ ಇಟ್ಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥದ್ದು ನೋಡಿ, ಈ ಬಲಮುರಿಯ ಬಲಗಡೆ ಸುತ್ತಿದೆ ಅಂದರೆ ಅದನ್ನು ಬಲಗಡೆನೇ ಇಟ್ಕೊಳ್ಬೇಕು ತಾವು, ಎಡಗಡೆ ಸುತ್ತಿದೆ ಅಂದರೆ ಅದನ್ನು ಎಡಗೈಯಲ್ಲೇ ಇಟ್ಕೊಳ್ಬೇಕು. ಈ ರೀತಿಯಾಗಿ ಇಟ್ಕೊಂಡು ಮೊದಲನೇದಾಗಿ ಈ ಒಂದು ಸಮಯದಲ್ಲಿ ಮಾತ್ರ ಯಾರೊಬ್ಬರಾದರೂ ಸಹಾಯವನ್ನು ತಾವು ತೆಗೆದುಕೊಳ್ತಕ್ಕಂಥದ್ದು. ನನಗೆ ಯಾರ ಸಹಾಯವೂ ಕೂಡ ಬೇಡ, ನಿಮಗೆ ಸಹಾಯ ಬೇಕು ಅಂತಾದರೆ ಆ ಒಂದು ಸಹಾಯವನ್ನು ತೆಗೆದುಕೊಳ್ತಕ್ಕಂಥದ್ದು. ನೋಡಿ, ಈ ರೀತಿಯಾಗಿ ಮೊದಲನೇದಾಗಿ ಬಲಮುರಿಯನ್ನು ನಿಮ್ಮ ತಲೆಯ ಬಲಭಾಗದಲ್ಲಿ, ಈ ರೀತಿಯಾಗಿ ನಿಮ್ಮ ತಲೆಯ ಬಲಭಾಗದಲ್ಲಿ ಬಲಗಡೆ ಕಿವಿ, ಬಲಗಡೆ ಕಣ್ಣು, ಬಲಗಡೆ ಮೂಗು, ಬಲಗಡೆ ಕೆನ್ನೆ, ಬಲಗಡೆ ಭುಜ, ಬಲಗಡೆ ಹೊಟ್ಟೆ ಆದ ನಂತರ ನಿಮ್ಮ ಬಲಗಡೆ ಮಂಡಿ ಮತ್ತು ನಿಮ್ಮ ಬಲಗಡೆಯ ಹೆಬ್ಬೆಟ್ಟಿಗೆ ಮುಟ್ಟಿಸಿ ಮೊದಲನೇದಾಗಿ ಇದನ್ನು ನಿಮ್ಮ ಬಲಭಾಗದ ತಂತ್ರಸಾರದ ಮುಂಭಾಗದಲ್ಲಿ ಈ ರೀತಿಯಾಗಿ ಇಡ್ತಕ್ಕಂಥದ್ದು. ಹಾಕಬೇಡಿ, ಅಲ್ಲಿ ಇಡ್ತಕ್ಕಂಥದ್ದು. ಅದಾದ ಮೇಲೆ ಎಡಮುರಿಯನ್ನು ತೆಗೆದುಕೊಂಡು ನಿಮ್ಮ ತಲೆಯ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಬಲಗಡೆ ಈ ಒಂದು ನಿಮ್ಮ ದೇಹದ ಅರ್ಧ ಭಾಗದ ಬಲಭಾಗದಲ್ಲಿ ಯಾವ ಪಾರ್ಟ್ಸ್ ಅಂದರೆ ಯಾವ ಪಾರ್ಟ್ಸನ್ನು ನಾನು ಹೇಳಿದ್ನೋ, ಯಾವ ವಸ್ತುಗಳು ಅಂದರೆ ಜಾಗಗಳನ್ನು ನಾನು ಹೇಳಿದ್ನೋ ಆ ಎಲ್ಲ ಜಾಗಗಳಿಗೂ ಕೂಡ ಹಾಕ್ತಕ್ಕಂಥದ್ದು. ಅಂಗಾಂಗಗಳಿಗೆ ಯಾವ ಅಂಗಗಳನ್ನು ಹೇಳಿದ್ನೋ ಆ ಅಂಗಗಳಿಗೆ ಮುಟ್ಟಿಸ್ತಕ್ಕಂಥದ್ದು, ಆ ಭಾಗದಲ್ಲಿ ಇಡ್ತಕ್ಕಂಥದ್ದು. ಇನ್ನು ನಿಮ್ಮ ಎಡಭಾಗದಲ್ಲೂ ಕೂಡ ನೋಡಿ, ನಿಮ್ಮ ಎಡಭಾಗದ ತಲೆ, ಎಡಭಾಗದ ಕಿವಿ, ಎಡಭಾಗದ ಕಣ್ಣು, ಎಡಭಾಗದ ಮೂಗು, ಎಡಭಾಗದ ಕೆನ್ನೆ, ಎಡಭಾಗದ ಭುಜ, ಎಡಭಾಗದ ಹೊಟ್ಟೆ, ಎಡಭಾಗದ ಮಂಡಿ ಮತ್ತು ಎಡಭಾಗದ ಹೆಬ್ಬೆರಳು ಅಂದರೆ ಎಡಗಾಲಿನ ಹೆಬ್ಬೆರಳಿಗೆ ಮುಟ್ಟಿಸ್ತಕ್ಕಂಥದ್ದು. ಇದರ ಪಕ್ಕದಲ್ಲಿ ಈ ರೀತಿಯಾಗಿ ಇಡ್ತಕ್ಕಂಥದ್ದು. ಇದಾದ ಮೇಲೆ ಮತ್ತೊಮ್ಮೆ ಎಡಮುರಿ ಬಲಮುರಿಯನ್ನು ತೆಗೆದುಕೊಳ್ಳಿ. ಇಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಎಡಮುರಿ ಮತ್ತು ಬಲಮುರಿ. ಇಲ್ಲಿ ಎಡಮುರಿ ಮತ್ತು ಬಲಮುರಿ ಎರಡೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥದ್ದಿದೆ. ಮತ್ತೊಂದು ತೆಗೆದುಕೊಳ್ಳೋಣ. ನೋಡಲಿಕ್ಕೆ ಒಂದೇ ಥರನೇ ಇರುತ್ತೆ, ಅದನ್ನು ತಾವೆಲ್ಲರೂ ಕೂಡ ಗಮನಿಸ್ಕೊಳ್ಬೇಕು. ಹಾಂ ನೋಡಿ, ಈಗ ಸಿಕ್ತು, ಮತ್ತೊಂದು ಸಿಕ್ತು. ಈ ರೀತಿಯಾಗಿರ್ತಕ್ಕಂಥದ್ದು ನೋಡಿ, ಇದು ಬಲಮುರಿ, ಇದು ಎಡಮುರಿ. ನೋಡಿ, ಇದು ಎಡಗಡೆ ಸುತ್ತಿರ್ತಕ್ಕಂಥದ್ದಿದೆ, ಇದು ಬಲಗಡೆ ಸುತ್ತಿರ್ತಕ್ಕಂಥದ್ದಿದೆ. ಮತ್ತೊಮ್ಮೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಕಾಣಿಸ್ತಾ ಇದೆಯಾ? ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು. ಇದನ್ನು ಕೂಡ ಸೇಮ್ ಅದೇ ಥರನೇ ಬಲಭಾಗದ ಅಂಗಾಂಗಗಳಿಗೆ ಮುಟ್ಟಿಸ್ತಕ್ಕಂಥದ್ದು. ಈ ರೀತಿಯಾಗಿ ಮುಟ್ಟಿಸ್ಬೇಕಾದ್ರೆ ಹ್ರಾಂ ಹ್ರೀಂ ಸಂ ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಿ ಇದರ ಬಲಭಾಗದಲ್ಲಿ ಇಡತಕ್ಕಂಥದ್ದು. ಈ ರೀತಿಯಾಗಿ ಎಡಭಾಗದಲ್ಲೂ ಕೂಡ ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಹೇಳ್ತಕ್ಕಂಥದ್ದು. ಇದಾದ ನಂತರ ಗುರುಗಳೇ, ಎಡಮುರಿ ಬಲಮುರಿಯನ್ನು ಹಾಗೆ ಇಡ್ಬೋದಾಗಿತ್ತಲ್ಲ, ಎಡಭಾಗ ಮತ್ತು ಬಲಭಾಗ ಎಂಬತಕ್ಕಂಥದ್ದು ಏನು? ಈಗ ನಾವು ಅದನ್ನು ಯಾವ ರೀತಿ ಪರಿಗಣಿಸ್ತೀವಿ ಎಂಬತಕ್ಕಂಥದ್ದಾದರೆ ನೋಡಿ, ಮೊದಲೆಲ್ಲ ಈಗಿನ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಹೇಳ್ತಾ ಇದ್ದೇನೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ, ತಾವು ಯಾರು ಅನ್ಯತಾ ಭಾವಿಸಬೇಡಿ. ಅದು ನಿಮ್ಮ ಇಷ್ಟಾನುಸಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು, ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬಿಟ್ಟಿರ್ತಕ್ಕಂಥದ್ದು. ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ, ಬೈತಲೆ ತೆಗೆದುಕೊಳ್ತಕ್ಕಂಥದ್ದು. ಈಗಲೂ ಕೂಡ ಹಳ್ಳಿ ಕಡೆ ಅದು ನೋಡಲಿಕ್ಕೆ ಒಂದು ಚೆಂದ. ವಾಸ್ತುಗೃಹ ಆದರೆ ವಾಸ್ತುಗೃಹದಲ್ಲಿದ್ದರೆ ಹೆಣ್ಣು ಮಕ್ಕಳು ಏನಾದರೂ ಇದ್ದರೆ ಮನೆಯಲ್ಲಿ ತಾಯಿನೋ ಅಜ್ಜಿನೋ ಇಲ್ಲಾಂದರೆ ಅಕ್ಕ ತಂಗಿಯರೋ ತಾವೆಲ್ಲರೂ ಕೂಡ ನೀಟಾಗಿ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಸಂಪೂರ್ಣವಾಗಿ ತಲೆ ಬಾಚಿಕೊಂಡು ನೀಟಾಗಿ ಮಧ್ಯಭಾಗದಲ್ಲಿ ಬೈತಲೆಯನ್ನು ತೆಗೆದುಕೊಳ್ತೀರಿ. ಈ ರೀತಿಯಾಗಿ ನಿಮ್ಮ ಕೂದಲು ಹೇಗೆ ಮಧ್ಯಭಾಗದಲ್ಲಿ ಈ ಥರ ಮಧ್ಯಭಾಗ ಇದೆಯೋ ಅದರ ಅರ್ಧ ಭಾಗ ಈ ಕಡೆ ಮತ್ತು ಈ ಕಡೆ ತೆಗೆದುಕೊಳ್ತೀರಿ.
ಅದನ್ನು ಏನಕ್ಕೆ ತೆಗೆದುಕೊಳ್ತೀರಿ, ಆದರೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಳೇನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ಮತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಮಯದ ಅಭಾವ, ಆಗಾಗ ಒಂದು ಸಣ್ಣ ಪುಟ್ಟ ಬ್ರೇಕನ್ನು ತೆಗೆದುಕೊಳ್ತಾ ಇರೋಣ. ಮುಂದಿನ ಭಾಗದಲ್ಲಿ ಬೇಕಾಗಿರತಕ್ಕಂಥ ಇದರ ಬಗ್ಗೆ ತಿಳಿಸ್ತಕ್ಕಂಥ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತಕ್ಕಂಥದ್ದಿದೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಂದ ಹಿಡಿದು ಮಧ್ಯಭಾಗದವರೆಗೂ ಮಾತ್ರ ಬೈತಲೆಯನ್ನು ತೆಗೆದುಕೊಳ್ತೀರಿ. ಈ ರೀತಿಯಾಗಿ ಬೈತಲೆಯನ್ನು ತೆಗೆದುಕೊಂಡು ತಾವು ಜುಟ್ಟನ್ನು ಹಾಕ್ಕೊಳ್ತೀರಿ. ಈ ಒಂದು ಬೈತಲೆಯನ್ನು ಯಾಕೆ ತೆಗಿತಾರೆ, ಅದರಲ್ಲಿ ಕರೆಕ್ಟಾಗಿ ಮಧ್ಯಭಾಗಕ್ಕೆ ಮಾತ್ರ ತೆಗಿತಾರೆ. ಯಾಕೆ ಅಂದರೆ ಮಧ್ಯಭಾಗದಲ್ಲಿ ಬ್ರಹ್ಮರಂಧ್ರ ಎಂಬತಕ್ಕಂಥ ಒಂದು ರಂಧ್ರ ಇರುತ್ತೆ. ಸಾಧಾರಣವಾಗಿ ಮನುಷ್ಯನ ದೇಹದಲ್ಲಿ 9 ರಂಧ್ರಗಳಿರ್ತವೆ. ಆ ಒಂದು 9 ರಂಧ್ರಗಳು ಸಾಧಾರಣವಾಗಿರತಕ್ಕಂಥದ್ದು. ಹುಟ್ಟಿದಾಗ 11 ರಂಧ್ರಗಳಿರ್ತಕ್ಕಂಥದ್ದು ಇರುತ್ತೆ. ಹುಟ್ಟೋದಕ್ಕಿಂತ ಮುಂಚೆ ನಮಗೆ 11 ರಂಧ್ರಗಳಿರ್ತಕ್ಕಂಥದ್ದು ಇರುತ್ತೆ ಒಬ್ಬ ಮನುಷ್ಯನಿಗೆ. ಇದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. 11 ರಂಧ್ರಗಳಲ್ಲಿ 2 ರಂಧ್ರಗಳು ಮುಚ್ಚಿ ಹೋಗ್ತವೆ. ಆ 2 ರಂಧ್ರಗಳು ಮುಚ್ಚಿ ಹೋಗೋದು ಯಾವಾಗ? ಒಂದು ಹೊಕ್ಕಳು. ಮಗು ಹುಟ್ಟಿದ್ದಾದ ನಂತರ ತಾಯಿ ಮಗು ಹೊಟ್ಟೆ ಒಳಗಡೆ ಇದ್ದಾಗ ತಾಯಿ ಸ್ವೀಕರಿಸ್ತಕ್ಕಂಥ ಆ ಒಂದು ಅನ್ನ, ಆಹಾರ, ಅದರಲ್ಲಿ ಬರ್ತಕ್ಕಂಥ ಆ ಒಂದು ಔಷಧ ಅಂದರೆ ಆ ಒಂದು ಪ್ರೋಟೀನ್ಸು, ಅದರ ಒಂದು ಆಹಾರದಲ್ಲಿ ಬರ್ತಕ್ಕಂಥ ಆ ಒಂದು ಉಪಕಾರಿ ಅಂಶಗಳು ಮಗು ಆ ಒಂದು ನಾಭಿ ಏನಿರುತ್ತೆ, ಆ ಒಂದು ಹೊಕ್ಕಳು ಏನಿರುತ್ತೆ, ಆ ಒಂದು ಹೊಕ್ಕಳ ಬಳ್ಳಿಯಲ್ಲಿ ಆ ಮಗುವಿಗೆ ಆಹಾರಗಳು ಅದರ ಒಳಗಡೆ ಚಲನ ಆಗ್ತಾ ಇರುತ್ತೆ. ಹುಟ್ಟಿದ್ದಾದ ನಂತರ ಆ ಒಂದು ಹೊಕ್ಕಳ ಬಳ್ಳಿಯನ್ನು ಕಟ್ ಮಾಡಿದ್ದಾದ ನಂತರ ಅದು ಸಂಪೂರ್ಣವಾಗಿ ಮುಚ್ಚಿ ಹೋಗುತ್ತೆ. ಅದು ಮೊದಲನೇ ರಂಧ್ರ ಮುಚ್ಚಿ ಹೋಗ್ತಕ್ಕಂಥದ್ದಿರುತ್ತೆ. ಅದಾದ ಮೇಲೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ತಿಂಗಳುಗಳವರೆಗೂ ಕೂಡ ಈ ಒಂದು ತಲೆಯ ನೆತ್ತಿಯ ಭಾಗದಲ್ಲಿ ಸ್ವಲ್ಪ ಮೆತ್ತಗಿರುತ್ತೆ. ನಾನು ಮೆತ್ತಗಿರುತ್ತೆ ಅಂತ ಹೇಳಿದ ತಕ್ಷಣ ಯಾರಾದರೂ ಹೋಗಿ ಜೋರಾಗಿ ಹಿಂಗೆ ಒತ್ತಿಗಿತ್ತು ಬಿಟ್ಟಿರ. ಆಮೇಲೆ ನಾನು ಶ್ರೀನಿವಾಸ ಗುರುಗಳು ಹೇಳಿದ್ರೇನೋ ನೋಡೋಕ್ಕೆ ನಾನು ಬಂದು ನೋಡಿದೆ ಹಿಂಗೆ ಒತ್ತುಬಿಟ್ಟೆ ಅಂತ. ಯಾಕೆ ಅಂದರೆ ಬಹಳ ಸೂಕ್ಷ್ಮ, ಪ್ರಾಣ ಹೋಗ್ಬಿಡತ್ತೆ. ಮಕ್ಕಳು ಭಾಳ ಸೆನ್ಸಿಟಿವ್ ಇರುತ್ತೆ ಆ ಜಾಗದಲ್ಲಿ ಇನ್ನು ನಮ್ಮ ಸಂಪೂರ್ಣ ತಲೆಯ ಬುರುಡೆ ಏನಿರುತ್ತೆ, ಒಳಗಡೆ ಆ ಒಂದು ಮೂಳೆ ಏನಿರುತ್ತೆ, ಅದು ಸಂಪೂರ್ಣವಾಗಿ ಬೆಳವಣಿಗೆ ಆಗಿರೋದಿಲ್ಲ. ಆ ಒಂದು ರಂಧ್ರ ಸಂಪೂರ್ಣವಾಗಿ ಮುಚ್ಕೊಂಡಿರೋದಿಲ್ಲ ಆ ಒಂದು ಜಾಗದಲ್ಲಿ, ಅಂದರೆ ಕ್ಲೋಸ್ ಆಗಿರೋದಿಲ್ಲ. ಆ ಒಂದು ಸಮಯದಲ್ಲಿ ನಾನು ಹೇಳಿದೆ ಅಂತ ಹೇಳಿ ಹೋಗ್ಬಿಟ್ಟು ಜೋರಾಗಿ ಏನೋ ಮೆತ್ತಗಿದೆಯಲ್ಲ ಅಂತ ಹಿಂಗೆ ಒತ್ತುಬಿಟ್ರೆ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಎಲ್ಲೋ ಒಂದು ಕಡೆ ಪ್ರಾಣ ಹೋಗ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಸಾಕಷ್ಟು ಜಾಸ್ತಿ ಆಗುತ್ತೆ. ನೋವಿಗೆ ಮಕ್ಕಳು ತಾಳೋದಿಲ್ಲ, ಅಳಕ್ಕೆ ಶುರು ಮಾಡ್ತಾರೆ. ಯಾರೋ ಅಂತಹ ಕೆಲಸಗಳನ್ನು ಮಾಡಬೇಡಿ. ನಿಧಾನವಾಗಿ ಲೇಟರ್ ಆನ್ ಅಂದರೆ ನಿಧಾನವಾಗಿ ಆ ಒಂದು ರಂಧ್ರವೂ ಕೂಡ ಮುಚ್ಚಿ ಹೋಗ್ತಕ್ಕಂಥದ್ದಿರುತ್ತೆ. ಇದು 2 ರಂಧ್ರ ಮನುಷ್ಯ ಹುಟ್ಟಿದ್ದಾದ ನಂತರ 2 ರಂಧ್ರಗಳು ಮುಚ್ಚಿ ಹೋಗ್ತಕ್ಕಂಥದ್ದಿರುತ್ತೆ. ಇನ್ನು ಅಂತ್ಯದವರೆಗೂ ಕೂಡ 9 ರಂಧ್ರಗಳು ಮಾತ್ರ ತೆರೆದಿರ್ತಕ್ಕಂಥದ್ದಿರುತ್ತೆ. ಆ 9 ರಂಧ್ರಗಳು ಯಾವುದು? ನಮ್ಮ 2 ಕಣ್ಣುಗಳು, 2 ಕಿವಿಗಳು ಮತ್ತು 2 ಮೂಗಿನ ಹೊಳೆಗಳು ಮತ್ತು ಈ ಒಂದು ಬಾಯಿ, ಆ ಒಂದು ರಂಧ್ರ ಏನಿದೆ ಆ ಒಂದು ಬಾಯಿ, ಮತ್ತು ಬಹಳ ವಿಶೇಷವಾಗಿ ನಮ್ಮ ಗುದದ್ವಾರ ಮತ್ತು ಯೋನಿ ಅಥವಾ ಶಿಶ್ನೆ, ಇದೆರಡನ್ನ ಎಷ್ಟು ಕೂಡ 9 ರಂಧ್ರಗಳಾಗಿ ನಮ್ಮ ಮನುಷ್ಯನ ದೇಹದಲ್ಲಿ ವಿಂಗಡಿಸಲಾಗಿರ್ತಕ್ಕಂಥದ್ದಿದೆ. ಸಾಧಾರಣವಾಗಿ ಯತಿವರೇಣ್ಯರು ಸಾಧು ಸಂತರು ಮೃತಪಟ್ಟಾಗ, ಅಂದರೆ ಅವರು ಕಾಲವಾದಾಗ ಅವರ ತಲೆಯ ಮಧ್ಯಭಾಗಕ್ಕೆ ತೆಂಗಿನಕಾಯನ್ನು ಹೊಡಿತಾರೆ. ಯಾಕೆ ಅಂದರೆ ಈ ಒಂದು ಬ್ರಹ್ಮರಂಧ್ರ ಓಪನ್ ಆಗಬೇಕು. ಅವರಿಗೆ ಮಾತ್ರ ಮಾಡ್ತಕ್ಕಂಥದ್ದು, ಸಾಧಾರಣ ಮನುಷ್ಯನಿಗೆ ಮಾಡೋದಿಲ್ಲ ಇದು ಕೆಲಸ. ಸಾಧು ಸಂತರಿಗೆ, ಸನ್ಯಾಸತ್ವ ಸ್ವೀಕಾರ ಮಾಡಿರ್ತಕ್ಕಂಥ ಸ್ವಾಮೀಜಿಯವರಿಗೆ ಮಾತ್ರ ಈ ಒಂದು ಕೆಲಸವನ್ನು ಮಾಡ್ತಾರೆ. ಅದು ಏನಕ್ಕೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಈಗ ನಮಗೆ ಯಾವ ರೀತಿ ಆ ಬ್ರಹ್ಮರಂಧ್ರ ಓಪನ್ ಆಗುತ್ತೆ ಎಂಬತಕ್ಕಂಥದ್ದಾದರೆ, ಸಾಧಾರಣವಾಗಿ ನಮ್ಮನ್ನು ಸುಡ್ತಕ್ಕಂಥದ್ದಿರುತ್ತೆ. ಸುಟ್ಟಾಗ ನಮ್ಮ ದೇಹವನ್ನು ಅಗ್ನಿಗೆ ದಹನವನ್ನು ಮಾಡಬೇಕಾದ್ರೆ ಮಧ್ಯಭಾಗದಲ್ಲಿ ಯಾರೂ ಕೂಡ ನೋಡ್ಲಿಕ್ಕಾಗೋದಿಲ್ಲ. ತಾವು ನೋಡ್ಲೂಬೇಡಿ. ನಾನು ಹೇಳ್ತಾ ಇದ್ದೇನೆ, ತಾವು ನೋಡ್ಲೂಬೇಡಿ. ಯಾಕೆಂದರೆ ಭಯ. ಅದನ್ನು ನೋಡಿದ ಮೇಲೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರಬೇಕು ನಿಮಗೆ. ಅದನ್ನು ನೋಡ್ತಕ್ಕಂಥದ್ದು ಮಾತ್ರ ಅಲ್ಲ, ಆ ದೃಶ್ಯಗಳನ್ನು ನೋಡಿದ ಮೇಲೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರಬೇಕು. ಯಾರು ಕೂಡ ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಶ್ರೀನಿವಾಸ ಗುರುಜಿ ಹೇಳ್ತಾರೆ ಅಂತ ನೀವು ಹೇಳಿದ್ದಾರೆ, ನಾವು ನೋಡಬೇಕು ಅದು ಹೆಂಗಿರುತ್ತೆ ಅಂತ ಕುತೂಹಲಕಾರಿ ಜಾಸ್ತಿ ನಿಮಗೆ. ಆದರೆ ತಿಳ್ಕೊಳ್ಳಬೇಕಾಗಿರ್ತಕ್ಕಂಥದ್ದು ಉತ್ತಮ. ತಿಳ್ಕೊಳ್ಬೇಕು, ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕೇ ಹೊರತಾಗಿ ಅದನ್ನು ನಾನು ಪ್ರತ್ಯಕ್ಷವಾಗಿ ನೋಡ್ತೀನಿ ಎಂಬತಕ್ಕಂಥದ್ದು ಸ್ವಲ್ಪ ಕಷ್ಟಕರ. ಯಾರೂ ಅಂತಹ ಕೆಲಸಗಳನ್ನು ಮಾಡಬೇಡಿ ಅಂತಲೇ ಹೇಳ್ತೀನಿ. ಇನ್ನು ನಮ್ಮ ದೇಹದ ದಹನ ಕಾಲದ ಮಧ್ಯಭಾಗದಲ್ಲಿ ಏನಾಗುತ್ತೆ, ದಹನ ಆದ ನಂತರ ನಮ್ಮ ದೇಹದ ಒಂದಷ್ಟು ಭಾಗಗಳು ಸುಟ್ಟಾದ ನಂತರ ಈ ಒಂದು ಬ್ರಹ್ಮರಂಧ್ರ, ಈ ಒಂದು ಜಾಗ ಓಪನ್ ಆಗಬೇಕಾದ್ರೆ ಫಟ್ ಅಂತ ಸೌಂಡ್ ಬರುತ್ತೆ. ಬಹಳ ಜೋರಾಗಿ ಸೌಂಡ್ ಬರುತ್ತದು. ಫಟ್ ಅಂತ ಸೌಂಡ್ ಆಗುತ್ತೆ. ಆಗ ನಮ್ಮ ಬ್ರಹ್ಮರಂಧ್ರ ಓಪನ್ ಆಗುತ್ತೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಆತ್ಮ ಆ ಒಂದು ಬಾಗಿಲು, ಈ ಬ್ರಹ್ಮರಂಧ್ರ ಎಂಬತಕ್ಕಂಥದ್ದು ನಮ್ಮ ಮನುಷ್ಯನ ದೇಹದ ಒಂದು ಮುಖ್ಯ ದ್ವಾರ.
ಈ ಒಂದು ದ್ವಾರವನ್ನು ಓಪನ್ ಮಾಡಬೇಕು ಅಂತ ಸಾಕಷ್ಟು ಹೋರಾಡಿ ಆದಮೇಲೆ ಆ ಒಂದು ಮುಖ್ಯ ದ್ವಾರವನ್ನು ಓಪನ್ ಮಾಡಿಕೊಂಡು ನಮ್ಮ ಪ್ರಾಣ ಪಕ್ಷಿಗಳು ಆರಿ ಹೋಗ್ತಕ್ಕಂಥದ್ದು ಇರುತ್ತೆ. ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ತಾವು ತಿಳ್ಕೊಳ್ಬೇಕು ಇದನ್ನು. ಆ ಮುಖ್ಯ ದ್ವಾರ, ನಮ್ಮ ಮನುಷ್ಯನ ಮುಖ್ಯ ದ್ವಾರ, ಪ್ರಮುಖ ದ್ವಾರ ಯಾವುದಪ್ಪ ಅಂದರೆ ಬ್ರಹ್ಮರಂಧ್ರ. ಈ ಒಂದು ಬ್ರಹ್ಮರಂಧ್ರದಿಂದ ಪ್ರಾಣ ಹೋಗ್ತಕ್ಕಂಥದ್ದು. ನೋಡಿ, ಇಲ್ಲಿ ಇನ್ನೊಂದು ಹೇಳ್ತೇನೆ, ಸಾಧಾರಣವಾಗಿ ಬ್ರಹ್ಮರಂಧ್ರದಿಂದ ನೀವು ಇರ್ತಕ್ಕಂಥ ಜೀವನವನ್ನು ಮಾಡಬೇಕಾದ್ರೆ ನಿಮಗೆ ಉಸಿರಿದ್ದ ಹಾಗೆ ಬ್ರಹ್ಮರಂಧ್ರದಿಂದ ಏನಾದರೂ ಪ್ರಾಣ ತ್ಯಾಗ ಆಗ್ಬಿಟ್ರೆ, ಪ್ರಾಣ ಹೋಗ್ಬಿಟ್ರೆ ನಿಮಗೆ ನರಕ ಅನ್ನೋದೇ ಇರೋದಿಲ್ಲ. ಭಗವಂತನ ಪಾದ ಡೈರೆಕ್ಟು ವೈಕುಂಠಕ್ಕೆ ನಿಮ್ಮ ಪಯಣ ಆಗಿರ್ತಕ್ಕಂಥದ್ದು ಇರುತ್ತೆ. ಅಲ್ಲೂ ಕೂಡ ನೋಡಿ ಭಗವಂತ ಹೇಗೆ ಪ್ರತಿಯೊಂದನ್ನು ಕೂಡ ಸೃಷ್ಟಿ ನೋಡಿ, ಒಬ್ಬ ಮನುಷ್ಯ ಒಂದು ದೇಹವನ್ನು ಸೃಷ್ಟಿ ಮಾಡಬೇಕಾದ್ರೆ ಇಂತೆಲ್ಲ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ನಮ್ಮೆಲ್ಲರಿಗೂ ಕೂಡ ಹೇಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿದೆ. ಭಗವಂತ ಒಬ್ಬ ಮನುಷ್ಯನ ಆ ಒಂದು ದೇಹವನ್ನು ರಚನೆಯನ್ನು ಮಾಡಬೇಕಾದ್ರೆ, ಒಂದು ದೇಹವನ್ನು ತಯಾರು ಮಾಡಬೇಕಾದ್ರೆ ಇಂತೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಗುರುತುಗಳನ್ನು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದಿದೆ. ಆ ಒಂದು ಗುರುತುಗಳಲ್ಲಿ ಈ ಗುರುತಿನಲ್ಲಿ ಏನಾದರೂ ಪ್ರಾಣ ಹೋದರೆ ಸೀದಾ ವಿಷ್ಣುವಿನ ಪಾದಕ್ಕೆ ಸೇರ್ತಕ್ಕಂಥದ್ದಿರುತ್ತೆ ನಮ್ಮ ಆತ್ಮ. ಆ ಒಂದು ವಿಚಾರವಾಗಲಿ ಇವತ್ತಿನ ದಿವಸ ಸಾಕಷ್ಟು ಜನ ಯತಿವರೇಣ್ಯರು ಏನಾದರೂ ಪ್ರಾಣತ್ಯಾಗ ಮಾಡಿದ್ದೇ ಆದರೆ ಅವರೆಲ್ಲರಿಗೂ ಕೂಡ ತೆಂಗಿನಕಾಯನ್ನು ಮಧ್ಯಭಾಗದಲ್ಲಿ ಬ್ರಹ್ಮರಂಧ್ರವನ್ನು ಒಡೆದಾದ ಮೇಲೆ ಅವರನ್ನು ಮಣ್ಣು ಮಾಡ್ತಕ್ಕಂಥದ್ದಿರುತ್ತೆ. ಇದನ್ನು ತಾವೆಲ್ಲರೂ ಕೂಡ ಗೊತ್ತಿರತಕ್ಕಂಥದ್ದೇ. ಒಂದಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ನಾನು ಏನಕ್ಕೆ ಈ ಒಂದು ಎಡಮುರಿ ಮತ್ತು ಬಲಮುರಿಯನ್ನು ಬಲಭಾಗದ ದೇಹದ ಮತ್ತು ಎಡಭಾಗದ ದೇಹ ಮಧ್ಯಭಾಗದಲ್ಲಿ ಎರಡು ಭಾಗಗಳಾಗಿರ್ತಕ್ಕಂಥ ಬಲಭಾಗ ಮತ್ತು ಎಡಭಾಗದಲ್ಲಿ ಏನಕ್ಕೆ ತಿಳಿಸ್ಕೊಟ್ಟೆ, ಏನಕ್ಕೆ ನಾನು ಮಾಡಿದೆ ಆ ಒಂದು ವಿಚಾರ ಎಂಬತಕ್ಕಂಥ ವಿಚಾರವನ್ನು ಹೇಳಕ್ಕೋಗಿ ನಾನು ನಿಮ್ಮಿಷ್ಟೆಲ್ಲ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಟ್ಟೆ. ಇದರೊಳಗಡೆ ಧೂಪ ಅಂದರೆ ಆ ಒಂದು ಗಾಜಿನ ಸಾಂಬ್ರಾಣಿ ಅಂತ ನಾವೇನು ಹೇಳ್ತೀವಿ, ಸಾಂಬ್ರಾಣಿ ಅಂತ ಹೇಳ್ತೀವಿ, ಅದನ್ನು ಒಂದೇ ಒಂದು ಚಿಟಿಕೆ ಮಣ್ಣಿನ ಕುಡಿಕೆ ಒಳಗಡೆ ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ. ಈ ರೀತಿಯಾಗಿ ಇದರ ಒಳಗಡೆ ಸಾಂಬ್ರಾಣಿಯನ್ನು ಹಾಕಿದ್ದಾದ ನಂತರ ಇದಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಬಹಳ ವಿಶೇಷವಾಗಿ ಇಲ್ಲಿ ಅನ್ನ 3 ವರ್ಣದಲ್ಲಿರ್ತಕ್ಕಂಥ ಅನ್ನವನ್ನು ಒಂದೊಂದೇ ಸಣ್ಣ ಪಿಡಿಚೆ ಅನ್ನವನ್ನು ಆ ಒಂದು ಕುಡಿಕೆಯ ಒಳಗಡೆ ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಮೊದಲನೇದಾಗಿ ಬಿಳಿ ವರ್ಣದಲ್ಲಿರ್ತಕ್ಕಂಥ ಅನ್ನವನ್ನು ಹಾಕ್ತಕ್ಕಂಥದ್ದು. ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ. ಬಿಳಿ ಅನ್ನ ಆದ ನಂತರ ಕೆಂಪು ವರ್ಣದಲ್ಲಿರ್ತಕ್ಕಂಥ ಅನ್ನವನ್ನು ಅದರೊಳಗಡೆ ಹಾಕ್ತಕ್ಕಂಥದ್ದು. ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ. ಕೆಂಪು ವರ್ಣದಲ್ಲಿರ್ತಕ್ಕಂಥ ಅನ್ನವನ್ನು ಹಾಕಿದ್ದಾದ ನಂತರ ಕಪ್ಪು ವರ್ಣದಲ್ಲಿರ್ತಕ್ಕಂಥ ಅನ್ನವನ್ನು ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ. ಈ ರೀತಿಯಾಗಿ ಅನ್ನವನ್ನು ಹಾಕಿದ್ದಾದ ನಂತರ ದಾರದ ಹುಂಡೆಯನ್ನು ತೆಗೆದುಕೊಳ್ತಕ್ಕಂಥದ್ದು. ದಾರದ ಹುಂಡೆಯನ್ನು ತೆಗೆದುಕೊಂಡು 3 ರೌಂಡ್ ಅಂದರೆ 3 ವೃತ್ತಾಕಾರವನ್ನು ಹಾಕ್ತಕ್ಕಂಥದ್ದು. 3 ಬಾರಿ ದಾರದ ಸಹಾಯದಿಂದ ಈ ಒಂದು ವೃತ್ತಾಕಾರಕ್ಕೆ ಒಂದು ಬಂಧನವನ್ನು ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ನೋಡಿ, ಮೊದಲನೇ ಭಾಗ ಇಲ್ಲಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ, ಹ್ರಾಂ ಹ್ರೀಂ ಸಂ ರಂ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತಾತು. ಏತೆ ಸಹಸ್ರಮೈ ಶಂಪಾಶ ಮೃತ್ಯಾಯ ಹಂತವೇ ತಾನಿಗ್ನಸ್ಯ ಮಾಯಯಾ ಸರ್ವಾನವ ಯಜಾಮಹೇ. ಮೃತ್ಯವೇ ಸ್ವಾಹಾ ಮಹಾಮೃತ್ಯುಂಜಯಾಯ ಇದನ್ನು ಮಮ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತಾತು. ಈ ರೀತಿಯಾಗಿ ದಾರದಿಂದ ಒಂದು ಬಂಧನವನ್ನು ಮಾಡಿದ್ದಾದ ನಂತರ ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಎಡಮುರಿ ಬಲಮುರಿಯನ್ನು, ಬಲಭಾಗದಲ್ಲಿರ್ತಕ್ಕಂಥ ಬಲಮುರಿಯನ್ನು ಅದೇ ಕುಟ್ಟಿಗೆಯಲ್ಲಿ ಹಾಕ್ತಕ್ಕಂಥದ್ದು. ಕುಡಿಕೆಯಲ್ಲಿ ಈ ರೀತಿಯಾಗಿ ಹ್ರಾಂ ಹ್ರೀಂ ಸಂ ರಂ,
ಹ್ರಾಂ ಹ್ರೀಂ ಸಂ ರಂ ಹ್ರಾಂ ಹ್ರೀಂ ಸಂ ರಂ ಹ್ರಾಂ ಹ್ರೀಂ ಸಂ ರಂ. ಈ ರೀತಿಯಾಗಿ ಈ ಒಂದು ಯಂತ್ರಸಾರವನ್ನು ಮಾಡತಕ್ಕಂಥದ್ದು. ಬಲಮುರಿ ಎಡಮುರಿಯನ್ನು ಆ ಭಾಗದಲ್ಲಿರ್ತಕ್ಕಂಥ ಕುಡಿಕೆಯ ಪಕ್ಕದಲ್ಲಿರ್ತಕ್ಕಂಥ ಜಾಗದಿಂದ ಆ ಒಂದು ಕುಡಿಕೆಯ ಒಳಗಡೆ ಹಾಕ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಆದ ನಂತರ ಅಕ್ಕಿ ಹಿಟ್ಟು ಕಟ್ಟ ಕಡೆಯ ಭಾಗದಲ್ಲಿ ಅಕ್ಕಿ ಹಿಟ್ಟನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ ಅಂತ ಹೇಳಿದ್ದೆ. ಅಕ್ಕಿ ಹಿಟ್ಟನ್ನು ಒಂದೊಂದೇ ಚೂರು ಅಕ್ಕಿ ಹಿಟ್ಟನ್ನು ಇದರೊಳಗಡೆ ಹಾಕ್ತಕ್ಕಂಥದ್ದು. ಹ್ರಾಂ ಹ್ರೀಂ ಸಂ ರಂ ಹ್ರಾಂ ಹ್ರೀಂ ಸಂ ರಂ. ಈ ರೀತಿಯಾಗಿ ಅಕ್ಕಿ ಹಿಟ್ಟನ್ನು ಹಾಕಿದ್ದಾದ ನಂತರ ಮೊದಲನೇದಾಗಿ ಕೆಂಪು ವಸ್ತ್ರವನ್ನು ಇದರ ಮೇಲೆ ಈ ರೀತಿಯಾಗಿ ಹಾಕ್ತಕ್ಕಂಥದ್ದು. ಆ ಒಂದು ಕುಡಿಕೆಯ ಮೇಲ್ಭಾಗವನ್ನು ಈ ರೀತಿಯಾಗಿ ಸಂಪೂರ್ಣವಾಗಿ ಮುಚ್ಚತಕ್ಕಂಥದ್ದು. ಈ ರೀತಿಯಾಗಿ ಸಂಪೂರ್ಣವಾಗಿ ಈ ಥರ ಕ್ಲೋಸ್ ಮಾಡ್ತಕ್ಕಂಥದ್ದು. ಇದಾದ ನಂತರ ನೋಡಿ, ಮೊದಲನೇದಾಗಿ ಕೆಂಪು, ಎರಡನೇದಾಗಿ ಕಪ್ಪು ವರ್ಣದಲ್ಲಿರ್ತಕ್ಕಂಥ ಆ ಒಂದು ವಸ್ತ್ರವನ್ನು ಈ ರೀತಿಯಾಗಿ ಇದರ ಮೇಲೆ ಹಾಕ್ತಕ್ಕಂಥದ್ದು. ಇದಾದ ನಂತರ ಈಗ ಧೂಪದಿಂದ ಆರತಿಯನ್ನು ಮಾಡತಕ್ಕಂಥದ್ದು. ಹ್ರಾಂ ಹ್ರೀಂ ಸಂ ರಂ ಹ್ರಾಂ ಹ್ರೀಂ ಸಂ ರಂ ಹ್ರಾಂ ಹ್ರೀಂ ಸಂ ರಂ ಹ್ರಾಂ ಹ್ರೀಂ ಸಂ ರಂ ಹ್ರಾಂ ಹ್ರೀಂ ಸಂ ರಂ. ಈ ರೀತಿಯಾಗಿ ಧೂಪದಿಂದ ಆರತಿಯನ್ನು ಮಾಡಿದ್ದಾದ ನಂತರ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಮೇಲ್ಭಾಗದಲ್ಲಿ ಮೊದಲನೇ ಭಾಗದಲ್ಲಿರ್ತಕ್ಕಂಥ ದಾರವನ್ನು ತೆಗೆದುಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಮೊದಲನೇ ಭಾಗದಲ್ಲಿರ್ತಕ್ಕಂಥ ದಾರವನ್ನು ತೆಗೆದುಕೊಳ್ತಕ್ಕಂಥದ್ದು. ತೆಗೆದುಕೊಂಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಈ ದಾರವನ್ನು ಮೊದಲನೇದಾಗಿ ಪಕ್ಕಕ್ಕಿಟ್ಕೊಳ್ಳಿ. ಈಗ ಮೊದಲನೇದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ದಾರವನ್ನು ಪಕ್ಕದಲ್ಲಿ ಇಟ್ಕೊಂಡು ಇದನ್ನು ಕಟ್ಟ ಕಡೆಯ ಭಾಗದಲ್ಲಿ ನಿಮ್ಮ ಕೈಗೆ ಕಟ್ಕೊಳ್ಬೇಕು. ಇದನ್ನು ನಿಮ್ಮ ಬಲಭಾಗದ ಕೈಗೆ ಕಟ್ಕೊಳ್ತಕ್ಕಂಥದ್ದು. ಇದಾದ ನಂತರ ಇಲ್ಲಿರ್ತಕ್ಕಂಥ ದಾರವನ್ನು ತೆಗೆದುಕೊಂಡು ಸಣ್ಣ ಸಣ್ಣ ದಾರಗಳನ್ನು ಮಾಡಿಕೊಂಡು ಇದನ್ನು ಇಲ್ಲಿರ್ತಕ್ಕಂಥ ಕುಡಿಕೆಗಳಿಗೆ ಕಟ್ತಕ್ಕಂಥದ್ದು. ಆ ಒಂದು ಕುಡಿಕೆಯನ್ನು ಕಟ್ಟೋದು ಹೇಗೆ ಅನ್ನೋದನ್ನು ನಾನು ನಿಮ್ಗೆಲ್ರಿಗೂ ಕೂಡ ತೋರಿಸ್ತೀನಿ. ಸಮಯದ ಅಭಾವ ಸಾಕಷ್ಟು ಇದೆ, ಆದಷ್ಟು ಬೇಗ ತಿಳಿಸ್ತೇನೆ. ಈಗ ಆ ಸಣ್ಣ ಸಣ್ಣ ಆ ಒಂದು ದಾರವನ್ನು ತೆಗೆದುಕೊಳ್ತಕ್ಕಂಥದ್ದು, ಆ ಒಂದು ಕುಡಿಕೆಗೆ ಕಟ್ತಕ್ಕಂಥದ್ದು. ಕಟ್ಟಿದ್ದಾದ ನಂತರ ಇನ್ನುಳಿದಿರ್ತಕ್ಕಂಥ ಅಷ್ಟೂ ದಾರವನ್ನು ತೆಗೆದುಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ತಾವು ತೆಗೆದುಕೊಳ್ತಕ್ಕಂಥದ್ದು. ತೆಗೆದುಕೊಂಡು ಆ ದಾರವನ್ನು ಒಂದು ಬತ್ತಿಯ ಆಕಾರದಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಒಂದು ಬತ್ತಿಯ ಆಕಾರದಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಬತ್ತಿಯ ಆಕಾರದಲ್ಲಿ ಮಾಡಿಕೊಂಡು ಈ ಒಂದು ದಾರದಿಂದ ಮಧ್ಯಭಾಗದಲ್ಲಿರ್ತಕ್ಕಂಥ ದೀಪವನ್ನು ಪ್ರಜ್ವಲಿಸ್ತಕ್ಕಂಥದ್ದು. ಈ ರೀತಿಯಾಗಿ ಮಧ್ಯಭಾಗದಲ್ಲಿರ್ತಕ್ಕಂಥ ದೀಪವನ್ನು ಪ್ರಜ್ವಲಿಸ್ತಕ್ಕಂಥದ್ದು. ಈ ರೀತಿಯಾಗಿ ದೀಪವನ್ನು ಪ್ರಜ್ವಲಿಸಿದ್ದಾದ ನಂತರ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ, ಈ ಒಂದು ಮಣ್ಣಿನ ಕುಡಿಕೆಯನ್ನು ಕಟ್ಟಬೇಕು ಅಂತ ಹೇಳಿ. ಈ ರೀತಿಯಾಗಿ ಕಟ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ಮಣ್ಣಿನ ಕುಡಿಕೆಯನ್ನು ಈ ರೀತಿ ತೆಗೆದುಕೊಳ್ತಕ್ಕಂಥದ್ದು. ಇದರ ಕೆಳಗಡೆ ಇರ್ತಕ್ಕಂಥ ಈ ಒಂದು ಬಿಳಿ ಎಕ್ಕದ ಎಲೆಯನ್ನು ಈ ರೀತಿಯಾಗಿ ಇದರ ಮೇಲಿಟ್ಟು ಈ ಒಂದು ಮಣ್ಣಿನ ಕುಡಿಕೆಯನ್ನು ಈ ರೀತಿಯಾಗಿ ಕಟ್ತಕ್ಕಂಥದ್ದು. ಬಂಧನವನ್ನು ಮಾಡತಕ್ಕಂಥದ್ದು. ಈ ರೀತಿಯಾಗಿ ಬಂಧನವನ್ನು ಮಾಡತಕ್ಕಂಥದ್ದು. ಹ್ರಾಂ ಹ್ರೀಂ ಸಂ ರಂ 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 ಹ್ರಾಂ ಹ್ರೀಂ ಸಂ ರಂ. ಈ ರೀತಿಯಾಗಿ ಈ ಒಂದು 4 ಕುಡಿಕೆಯನ್ನೂ ಕೂಡ ಈ ರೀತಿಯಾಗಿ ಸಂಪೂರ್ಣವಾಗಿ ಬಂಧನವನ್ನು ಮಾಡಿದ್ದಾದ ನಂತರ ಯಥಾಸ್ಥಿತಿ ಅದೇ ಜಾಗದಲ್ಲಿ ಈ ರೀತಿಯಾಗಿ ಇಡ್ತಕ್ಕಂಥದ್ದು. ಇದಾದ ಮೇಲೆ ಈ ಒಂದು ತಂತ್ರಸಾರ ಇಲ್ಲಿಗೆ ಸಂಪೂರ್ಣ. ಈಗಾಗಲೇ ತಿಳಿಸಿದ ಹಾಗೆ ಈ ಒಂದು ದಾರವನ್ನು ನಿಮ್ಮ ಬಲಭಾಗದ ಕೈಗೆ ಕಟ್ಕೊಳ್ತಕ್ಕಂಥದ್ದು. ಇದಾದ ಮೇಲೆ ಈ ಒಂದು ದೀಪ ಸಂಪೂರ್ಣವಾಗಿ ಶಾಂತವಾಗಬೇಕು. ಇಡೀ ದಿವಸ ಬಿಟ್ಬಿಡಿ. ಮತ್ತೆ ನಾಳೆ ಬೆಳಗ್ಗೆ ಅದೇ ಥರನೇ ತಾವೆಲ್ಲರೂ ಕೂಡ ಒಂದೇ ಒಂದು ಸ್ಪೂನ್ ಹಾಲನ್ನು ತಲೆಗೆ ಹಾಕ್ಕೊಂಡು ಸ್ನಾನವನ್ನು ಮಾಡತಕ್ಕಂಥದ್ದು. ಸ್ನಾನವನ್ನು ಮಾಡಿದ್ದಾದ ನಂತರ ಈ ಒಂದು ಕುಡಿಕೆಗಳೇನಿದೆ, ಮಣ್ಣಿನ ಕುಡಿಕೆಗಳೇನಿದೆ, ಇದೆಲ್ಲವನ್ನೂ ಕೂಡ ತಾವು ಎಲ್ಲಾದರೂ ತಗೊಂಡೋಗಿ ನಿರ್ಜನ ಪ್ರದೇಶ, ದೂರ, ನಿಮ್ಮ ವಾಸ್ತುಗೃಹದಿಂದ ದೂರ ನಿರ್ಜನ ಪ್ರದೇಶಕ್ಕೆ ಹಾಕ್ತಕ್ಕಂಥದ್ದು. ಯಾರು ತುಳಿದೇ ಇರತಕ್ಕಂಥ ಜಾಗ, ಇಲ್ಲ ಅಂದರೆ ನೀರೆಲ್ಲಾದರೂ ಹರಿಯುವ ನದಿ ಇದ್ದರೆ ನಿಮ್ಮ ವಾಸ್ತುಗೃಹದ ಹತ್ರ ವಿಸರ್ಜನೆಯನ್ನು ಮಾಡಿ. ಬಹಳ ಉತ್ತಮ.
ನಿಮ್ಮ ವಾಸ್ತುಗೃಹದ ಹತ್ರ ಒಳಗಡೆ ಇಟ್ಕೊಳ್ಳೋದು ಬೇಡ. ವಾಸ್ತುಗೃಹದಿಂದ ದೂರ ಎಲ್ಲಾದರೂ ನಿರ್ಜನ ಪ್ರದೇಶ, ಯಾರು ತುಳಿದೇ ಇರತಕ್ಕಂಥ ಜಾಗದಲ್ಲಿ ಇದನ್ನು ಅಲ್ಲೇ ಇಟ್ಟು ಬಂದು ಬಿಡ್ತಕ್ಕಂಥದ್ದು. ಈ ರೀತಿಯಾಗಿ ಮಾಡ್ಕೊಳ್ಳಿ. ಇದನ್ನು ತೆಗೆದುಕೊಂಡು ಇವತ್ತಿನ ದಿವಸ ಪೂರ್ತಿ ಇಟ್ಟು ನಾಳೆ ಬೆಳಗ್ಗೆ ಸೋಮವಾರ ತಾವು ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ಬೆಳಗ್ಗೆ ಬೇಗ ಎದ್ದು, ಯಾವ ಸಮಯ ಆದರೂ ಕೂಡ ಪರವಾಗಿಲ್ಲ, ಬೆಳಗ್ಗೆ ಬೇಗ ಎದ್ದು ಇದನ್ನು ತಗೊಂಡೋಗಿ ದೂರ ಹಾಕಬರ್ತಕ್ಕಂಥದ್ದು. ನಿಮ್ಮ ದಿನನಿತ್ಯದ ದಿನಚರಿ ಎಲ್ಲವನ್ನೂ ಕೂಡ ಪ್ರಾರಂಭ ಮಾಡಿ. ಈ ಒಂದು ತಂತ್ರಸಾರ ನಿಜಕ್ಕೂ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಹಾಲ್ಮಡ್ಡಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಆ ಹಾಲ್ಮಡ್ಡಿ ಏನಕ್ಕೋಸ್ಕರ ಇದರಲ್ಲಿ ಬಳಸ್ತಾರೆ ಅನ್ನೋದನ್ನು ಸೋಮವಾರ ಬೆಳಗ್ಗೆ ಕಾರ್ಯಕ್ರಮದಲ್ಲಿ ತಿಳಿಸ್ತಾರೆ. ಗುರೂಜಿಯವರೂ ಕೂಡ ಅದರ ಬಗ್ಗೆ ತಿಳಿಸ್ತಾರೆ ಅಂತ ಹೇಳ್ತಾ, ಇನ್ನು ಇದೇ ರೀತಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ.